ಸರ್ವಜ್ಞತಾ ಹಿ ಸರ್ವತ್ರ ಭವತೀಗ ಮಹಾಧಿಯಃ. ಮಹಾಧಿಯಃ ತುಂಬ ಬುದ್ಧಿವಂತರಾದವರಿಗೆ ಸರ್ವಜ್ಞತಾ ಎಲ್ಲವನ್ನೂ ತಿಳ್ಕೊಳ್ಳತಕ್ಕಂತಹ ಒಂದು ಸೌಲಭ್ಯ ಸರ್ವತ್ರ ಹಿ ಭವತಿ. ಇಹ ಇಹ ಇಲ್ಲಿಯೇ, ಈ ದೇಹದಲ್ಲಿಯೇ, ಇಲ್ಲಿ ಬದುಕಿದ್ದಾಗಲೇ ಅವರಿಗೆ ಸರ್ವಜ್ಞತ್ವ ಅಂತ ಒಂದು ಬರೋದು ಸಾಧ್ಯ. ಅಂದರೆ ದೇಹಪತನ ಆದಮೇಲೆ ಸರ್ವಜ್ಞತಾ ಅಂತ ಏನಿಲ್ಲ, ಇಲ್ಲಿಯೇ ಬರೋದು ಸಾಧ್ಯ. ಯಾಕೆ, ಹೇಗೆ ಅಂದರೆ ಜ್ಞಾನೇಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸರಿ ಸ್ವಯಂ. ಇದು ಮೂರು ತ್ರಿವಿಧವಾದ ಜ್ಞಾನೇ ಜ್ಞೇಯೇ ಚ. ಈ ತ್ರಿವಿಧೆ ಅಂತನ್ನೋದು ಈ ದೇಹಲಿ ದೀಪನ್ಯಾಯ ಅಂತ ಹೊಸ್ತಲ ಮೇಲೆ ಒಂದು ದೀಪ ಇಟ್ಟರೆ ಈ ಕಡೆಗೂ ಆಗುತ್ತೆ ಆ ಕಡೆಗೂ ಆಗುತ್ತೆ, ದೇಹಲಿ ದೀಪನ್ಯಾಯ ಅಂತ. ಹಾಗೆ ತ್ರಿವಿಧೆ ಅಂತನ್ನೋದು ಜ್ಞಾನೇ ಜ್ಞೇಯೇ ಚ. ತ್ರಿವಿಧೆ ಜ್ಞಾನೇ ತ್ರಿವಿಧೆ ಜ್ಞೇಯೇ. ಮೂರು ವಿಧವಾದ ಜ್ಞಾನವನ್ನು ಜ್ಞೇಯವನ್ನು ಕ್ರಮೇಣ ವಿದಿತೆ ಸ್ವಯಂ, ಅನುಕ್ರಮದಲ್ಲಿ ಹೇಳಿಕೊಂಡ್ರೆ. ತ್ರಿವಿಧ ಯಾವುದು? ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರು, ಕಾರಿಕೆಗಳಲ್ಲಿ ಹೇಳಿದ್ರು. ಒಂದು ಲೌಕಿಕವಾದದ್ದು. ಲೌಕಿಕವಾದದ್ದು ಅಂದರೆ ಗ್ರಾಹ್ಯಗ್ರಾಹಕ ಸಂಬಂಧ ಎಲ್ಲಿದೆಯೋ, ದ್ವಯಂ ಲೌಕಿಕಮೇವ ಚ. ಗ್ರಾಹ್ಯಗ್ರಾಹಕ ಸಂಬಂಧ ಇದ್ದು ಗ್ರಾಹಕ ಗ್ರಾಹ್ಯ ಎರಡರ ನಡುವೆ ಇರತಕ್ಕಂಥ ಜ್ಞಾನ ಮತ್ತು ಗ್ರಾಹಕ ಯಾರು, ಗ್ರಾಹ್ಯ ಯಾವುದು ಅನ್ನೋದು ಜ್ಞೇಯ. ಇದು ಮೊದಲನೇದು. ಅಂದರೆ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳು ವಿಷಯಗಳನ್ನು ಪಡ್ಕೊಳ್ತಾ ಇದ್ದಾಗ ಇಂದ್ರಿಯಗಳ ಒಂದು ವ್ಯವಹಾರ ವಸ್ತುವನ್ನು ಹೇಗೆ ಉದ್ದೀಪನಗೊಳಿಸುತ್ತೆ, ವಸ್ತು ಹೇಗೆ ಇಂದ್ರಿಯಗಳಿಗೆ ಅರ್ಥವಾಗುತ್ತೆ, ಅಂದರೆ ಆಬ್ಜೆಕ್ಟ್. ಇದು ಜ್ಞೇಯೇ ಜ್ಞಾನೇ, ಇದು ಒಂದನೇದು. ಎರಡನೇದು ಶುದ್ಧ ಲೌಕಿಕ ಅಂತ ಕರೆದಿದ್ದಾರೆ. ಶುದ್ಧಂ ಲೌಕಿಕ ವಿಷ್ಯತೆ. ಶುದ್ಧ ಲೌಕಿಕ ಅಂದರೆ ಪರತಂತ್ರ ಸ್ವಭಾವದ್ದು. ಎಲ್ಲಿ ಗ್ರಾಹ್ಯ ಗ್ರಾಹಕ ಬೇರೆಯಾಗಿರದೆ ಒಬ್ಬನೇ ಆಗಿದ್ದಾನೋ ಇದು ಪರತಂತ್ರ ಸ್ವಭಾವ ಅಂತ ಕರೀತಾರೆ. ಇಲ್ಲಿ ಜಾಗೃತಾವಸ್ಥೆಯಲ್ಲಿ ಮನಸ್ಸು ಬೇರೆ, ಒಂದು ವಿಷಯ ಬೇರೆ. ಮನಸ್ಸು ವಿಷಯವನ್ನು ತಿಳ್ಕೊಳ್ಳುತ್ತೆ, ಮನಸ್ಸನ್ನು ಗ್ರಾಹಕ ಅಂತ ಅಂದುಕೊಂಡ್ರೆ ಹೊರಗಡೆ ವಿಷಯ ಗ್ರಾಹ್ಯ, ಎರಡೂ ಬೇರೆ ಬೇರೆ. ಸ್ವಪ್ನಾವಸ್ಥೆಯಲ್ಲಾದರೂ ಮನಸ್ಸೇ ವಿಷಯವೂ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಲ್ಲಿ ಗ್ರಾಹ್ಯ ಅಂತನ್ನೋದು ಬೇರೆ ಇಲ್ಲ, ಗ್ರಾಹಕವೇ ಗ್ರಾಹ್ಯವಾಗಿ ಇದನ್ನು ಶುದ್ಧ ಲೌಕಿಕ ಅಂತ ಕರೀತಾರೆ. ಎಲ್ಲಿ ಗ್ರಾಹ್ಯ ಗ್ರಾಹಕ ಅನುಭವ ಇದ್ದರೂ ವಸ್ತುತಃ ಭೇದ ಇಲ್ಲವೋ ಅದನ್ನು ಶುದ್ಧ ಲೌಕಿಕ ಅಂತ ಕರೀತಾರೆ. ಮೂರನೇದು ಲೋಕೋತ್ತರ ಹೇಳಿದಲ್ಲ, ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಎಲ್ಲಿ ಒಂದು ವಸ್ತು ಹೊರಗಡೆ ಇದ್ದು ಅದರ ಅರಿವಿರುತ್ತೋ ಇದನ್ನು ಲೌಕಿಕ ಅಂತ ಕರೀತೀವಿ. ಅವಸ್ತು ಸೋಪಲಂಭಂಚ ಶುದ್ಧ ಲೌಕಿಕಮಿಷ್ಯತೆ. ಇದನ್ನು ಶುದ್ಧವಾದ ಲೌಕಿಕ ಅಂದರೆ ಏನು? ವಸ್ತು ಹೊರಗಡೆ ಇಲ್ಲ, ವಸ್ತುವಿನ ಅರಿವಿದೆ. ಅವಸ್ತು ಸೋಪಲಂಭಂಚ ಹಿಂದ್ಗಡೆ ಅಂದರೆ 87ನೇದು ಅವಸ್ತು ಅನುಪಲಂಭಂಚ ಲೋಕೋತ್ತರ ಮಿತಿ ಸ್ಮೃತ ಬನ್ನಿ. ಇದನ್ನು ಲೋಕೋತ್ತರ ಅಂತ ಕರೆದಿದ್ದಾರೆ. ಅಂದರೆ ಏನು? ಇಲ್ಲಿ ವಸ್ತುವೂ ಇಲ್ಲ, ಅರಿವೂ ಇಲ್ಲ. ಗ್ರಾಹಕನ ಅಭಾವದಿಂದ ಗ್ರಾಹ್ಯ ಅನುಪಲಂಬೆ ಸತಿ. ಗ್ರಾಹಕಾಭಾವೇ ಅಂದರೆ ಇವನಿಗೆ ಮನಸ್ಸು ಅಂತನ್ನೋದರ ಸಂಪರ್ಕ ಇಲ್ಲದೆ ಇರೋದರಿಂದ ಗ್ರಾಹ್ಯ ಅನುಪಲಂಬ, ಅದನ್ನು ಪಡ್ಕೊಳ್ಳೋ ಶಕ್ತಿ ಇಲ್ಲ. ಅಂದರೆ ಗ್ರಾಹಕನೂ ಇದ್ದಾನೆ, ಗ್ರಾಹ್ಯವೂ ಇದೆ, ಎರಡರ ನಡುವೆ ವ್ಯವಹಾರ ಸಂಬಂಧ ಇಲ್ಲ. ಇದನ್ನು ಮೂರನೇದು ಲೋಕೋತ್ತರ ಅಂತ ಕರೆದಿದ್ದಾರೆ. ಅಂದರೆ ಏನು? ಲೋಕದಿಂದ ಉತ್ತೀರ್ಣನಾದವನು. ಹೀಗೆ ಈ ಜ್ಞಾನದಲ್ಲಿ ತ್ರಿವಿಧ, ಜ್ಞೇಯವಾದ ವಸ್ತುಗಳಲ್ಲೂ ತ್ರಿವಿಧ. ಜ್ಞೇಯವಾದ ವಸ್ತುಗಳಲ್ಲಿ ಹೊರಗಡೆ ವಸ್ತು ಅಂದರೆ ಮೊದಲನೇ ಒಂದು ಲೋಕದ ಲೌಕಿಕ ಸ್ಥಿತಿಯಲ್ಲಿ ಅದು ಸ್ಥೂಲವಾದ ವಸ್ತು.
ಎರಡನೇ ಶುದ್ಧ ಲೌಕಿಕ ಅಥವಾ ಸ್ವಪ್ನದಲ್ಲಿ ಈ ವಸ್ತು ಎಂಥದ್ದು ಸೂಕ್ಷ್ಮವಾದದ್ದು. ಈ ಮೂರನೇದರಲ್ಲಿ ಅಸ್ಥೂಲಂ ಅಸೂಕ್ಷ್ಮ, ಇದು ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ. ಇದು ಮೂರು ಜ್ಞೇಯ, ಈ ಮೂರು ಜ್ಞಾನ, ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ ಅನ್ನೋದು ಜ್ಞಾನ. ಅದಕ್ಕೆ ಸಮನಾಗಿ ಕರಸ್ಪಾಂಡಿಂಗ್ ಸ್ಥೂಲ ಸೂಕ್ಷ್ಮ ಅಸ್ಥೂಲ ಅಸೂಕ್ಷ್ಮ. ಇದು ಹೀಗೆ ತ್ರಿವಿಧಂ ಜ್ಞಾನೇ ಜ್ಞೇಯೇ ಕ್ರಮೇಣ ವಿದಿತೇ ಸತಿ. ಅದನ್ನು ತಿಳ್ಕೊಳ್ಳಬೇಕಾದವನು ಮೊದಲೇ ತುರಿಯವನ್ನು ತಿಳ್ಕೊಳ್ತೀನಿ ಅಥವಾ ಮೂರನೇದನ್ನು ತಿಳ್ಕೊಳ್ತೀನಿ ಎರಡನೇದನ್ನು ತಿಳ್ಕೊಳ್ತೀನಿ ಅಂತ ಹೋಗದೇನೆ ವ್ಯವಹಾರವನ್ನು ಮೊದಲು ತಿಳ್ಕೊಂಡು ಅನಂತರದಲ್ಲಿ ವ್ಯವಹಾರಕ್ಕೂ ಸ್ವಪ್ನಾವಸ್ಥೆಗೂ ಇರತಕ್ಕಂತಹ ಸಾದೃಶ್ಯವನ್ನು ತಿಳ್ಕೊಂಡು ಅನಂತರದಲ್ಲಿ ಸುಷುಪ್ತಿಯ ಲಕ್ಷಣ ಏನು, ಅದರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡು ಈ ಮೂರನ್ನೂ ದಾಟಿ ಇರತಕ್ಕಂತಹ ಸ್ಥಿತಿ ಆತ್ಮ ಅಂತಲೂ ಕ್ರಮೇಣ ವಿದಿತೆ ಸತಿ. ಇದಕ್ಕೆ ಈ ಚಂದ್ರಕೀರ್ತಿಯ ವ್ಯಾಖ್ಯಾನದಲ್ಲಿ ಇದೇ ಶ್ಲೋಕ ಇದೇ ಕಾರಿಕೆ ವಸುಬಂಧುವಿನ ತ್ರಿಂಶಕದಲ್ಲೂ ಬರುತ್ತೆ. ಅಲ್ಲಿ ಏನು ಹೇಳ್ತಾನೆ ಅವನು, ವ್ಯವಹಾರಮನಾಶ್ರಿತ್ಯ ಪರಮಾರ್ಥೋ ನ ದೇಶ್ಯತೆ ಪರಮಾರ್ಥಮನಾಗಮ್ಯ ನಿರ್ವಾಣಂ ನಾಧಿಗಮ್ಯತೆ. ವ್ಯವಹಾರಂ ಅನಾಶ್ರಿತ್ಯ, ವ್ಯವಹಾರವನ್ನು ಆಶ್ರಯ ಮಾಡದೇನೆ ಪರಮಾರ್ಥ ನ ದೇಶ್ಯತೆ. ನಾವು ಪರಮಾರ್ಥವನ್ನು ವ್ಯವಹಾರದ ಅವಲಂಬನೆಯಿಂದಲೇ ತಿಳ್ಕೊಳ್ಬೇಕೇ ವಿನಃ ವ್ಯವಹಾರವನ್ನು ಬಿಟ್ಟು ಪರಮಾರ್ಥವನ್ನು ತಿಳ್ಕೊಳ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ವ್ಯವಹಾರ ಮನಾಶ್ರಿತ್ಯ ಪರಮಾರ್ಥ ನ ದೇಶ್ಯತೆ ಅಂದರೆ ಕ್ರಮ ಅಂತನ್ನೋದಕ್ಕೆ ಅವರು ತೋರಿಸಿರೋದು ಕ್ರಮೇಣ. ಅದರ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಡಿಪಾರ್ಚರ್ ವ್ಯವಹಾರವೇ. ಈ ವ್ಯವಹಾರವನ್ನು ನಾವು ಹಿಡ್ಕೊಳ್ಳದೇನೆ ಪರಮಾರ್ಥವನ್ನು ಹಿಡ್ಕೊಳ್ಳೋದು ಸಾಧ್ಯ ಇಲ್ಲ. ಮತ್ತು ಪರಮಾರ್ಥ ಅನಾಗಮ್ಯ, ಈ ವ್ಯವಹಾರದಲ್ಲಿ ಇರತಕ್ಕ ಪರಮಾರ್ಥವನ್ನು ಹಿಡ್ಕೊಳ್ಳದೇನೆ ಅಂದರೆ ಏನು, ಇಲ್ಲಿ ವ್ಯವಹಾರ ಅಂತನ್ನೋ ಮಾತ್ರದಲ್ಲಿ ಮೂರು, ಯಾವುದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಥವಾ ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ, ಇದು ಮೂರೂ ಕೂಡ ವ್ಯವಹಾರವೇ. ಯಾಕಂದರೆ ನಮ್ಮ ವ್ಯವಹಾರದಲ್ಲಿ ಇರತಕ್ಕಂಥದ್ದು. ಈ ವ್ಯವಹಾರದಲ್ಲಿ ಪರಮಾರ್ಥವನ್ನು ತಿಳ್ಕೊಳ್ಳೋದು ಅಂದರೆ ಎಲ್ಲಿ ವಸ್ತುವೂ ಇಲ್ಲವೋ ಎಲ್ಲಿ ಅದರ ಅರಿವೂ ಇಲ್ಲವೋ ಇದು ಪರಮಾರ್ಥ. ವ್ಯವಹಾರದಲ್ಲಿ ಪರಮಾರ್ಥ. ಇದನ್ನ ಪರಮಾರ್ಥಂ ಅನಾಗಮ್ಯ, ಈ ಸುಷುಪ್ತಿಯ ಸ್ವಾರಸ್ಯವನ್ನು ನಾವು ತಿಳ್ಕೊಳ್ಳದೇ ಇದ್ದರೆ ಲೋಕೋತ್ತರವಾದ ಸ್ಥಿತಿಗೆ ಮನುಷ್ಯ ಮುಟ್ಟುತ್ತಾನೆ. ಪ್ರತಿ ಅಹರಹ ದಿವಸವೂ ಮುಟ್ತಾನೆ ಅಂತ ತಿಳ್ಕೊಳ್ಳದೇ ಇದ್ದರೆ ನಿರ್ವಾಣಂ ನಾಧಿಗಮ್ಯತೆ, ಈ ನಿರ್ವಾಣ ಅಥವಾ ಮೋಕ್ಷ ಅಥವಾ ಕೈವಲ್ಯ ಅಂತನ್ನೋದು ಮುಟ್ಟೋದು ಸಾಧ್ಯ ಇಲ್ಲ. ಪರಮಾರ್ಥೋ ಹಿ ಆರ್ಯಾಣಾಂ ತೂಷ್ಣೀಭಾವ. ಈಗ ಆಚಾರ್ಯರಾದವರು ಪರಮಾರ್ಥವನ್ನು ಹೇಳಬೇಕು ಅಂದರೆ ಏನು ಮಾಡಬೇಕು? ಅವರು ಸುಮ್ಮನೆ ಇರಬೇಕು. ಪರಮಾರ್ಥೋ ಹಿ ಆರ್ಯಾಣಾಂ ತೂಷ್ಣೀಂ ಭಾವ. ಅವರು ಪರಮಾರ್ಥವನ್ನು ಬಾಯಿಂದ ಹೇಳೋದು ಹೇಗೆ? ಇಲ್ಲಿ ಹೇಗೆ ನಿದ್ರಾವಸ್ಥೆಯಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಸಾಧ್ಯವೇ? ಅಥವಾ ನಿದ್ರೆ ಹೀಗೆ ಮಾಡಬೇಕು ಅಂತ ಬೇರೆಯವರಿಗೆ ತೋರಿಸೋದು ಸಾಧ್ಯವೇ? ಅಥವಾ ನಿದ್ರೆ ಹೀಗಿರುತ್ತೆ ಸುಷುಪ್ತಿ ಹೀಗಿರುತ್ತೆ ಅಂತ ವರ್ಣನೆ ಮಾಡೋದು ಸಾಧ್ಯವೇ? ನಿದ್ರೆ ಹೇಗಿರುತ್ತೆ ಅಂದರೆ ಆ ಅವಸ್ಥೆಯಲ್ಲಿ ಇವನಿಗೆ ಯಾವ ವ್ಯವಹಾರವೂ ಇರಲಿಲ್ವಲ್ಲ, ಅದನ್ನು ಅನುಕರಿಸಿ ತೂಷ್ಣೀಂ ಭಾವ ಸುಮ್ಮನೆ ಇರಬೇಕಾದದ್ದು. ಅದಕ್ಕೆ ಉಪನಿಷತ್ತಿನಲ್ಲಿ ಕೂಡ ಆತ್ಮನ ತಿಳ್ಕೊಂಡವನು ಶಾಂತೋ ಭವತಿ, ಅವನು ಶಾಂತನ ಅಂತಾನೆ. ಸಭವತೇನಾದಿವಾದಿ, ಅವನ ಆತ್ಮನ ಕುರಿತು ಮಾತೇ ಆಡೋಲ್ಲ. ಯಾಕೆಂದರೆ ಮಾತಾಡೋದು ಸಾಧ್ಯ ಇಲ್ಲ ಅಂತ ಅರಿವು ಅವನಿಗಿರುತ್ತೆ. ಪರಮಾರ್ಥೋ ಹಿ ಆರ್ಯಾಣಾಂ ತೂಷ್ಣೀಂ ಭಾವ. ಕಿಂತು ಆದರೆ ಲೌಕಿಕಂ ವ್ಯವಹಾರಂ ಅನಭ್ಯುಪಗಮ್ಯ, ಲೌಕಿಕವಾದ ವ್ಯವಹಾರವನ್ನು ಆಶ್ರಯ ಮಾಡದೇನೆ ಅಂದರೆ ಏನು, ಒಬ್ಬ ಗುರು ಅಂತಿದ್ದಾನೆ, ಒಬ್ಬ ಶಿಷ್ಯ ಅಂತಿದ್ದಾನೆ, ಒಂದು ಶಾಸ್ತ್ರ ಅಂತಿದೆ, ಅದು ಕೇಳತಕ್ಕವನಿದ್ದಾನೆ, ಅದಕ್ಕೆ ಬಳಸೋ ಮಾತುಗಳು ಅಂತ ಇದೆ, ಮಾತಿಗೆ ಒಂದು ಅರ್ಥ ಅಂತ ಇದೆ.
ಈ ಅರ್ಥವನ್ನು ಪ್ರಯೋಗದಲ್ಲಿ ತರಬಹುದು. ಇವೆಲ್ಲ ವ್ಯವಹಾರವೇ. ಹೀಗೆ ವ್ಯವಹಾರಂ ಅಭ್ಯುಪಗಮ್ಯ, ಈ ವ್ಯವಹಾರವನ್ನು ನಾವು ಆಶ್ರಯಿಸದೇನೆ ಅವಿಧಾನ, ಅವಿಧೇಯ, ಜ್ಞಾನ, ಜ್ಞೇಯಾದಿ ಲಕ್ಷಣಂ, ಇಲ್ಲಿ ಯಾವುದಕ್ಕಾದರೂ ಒಂದು ಹೆಸರಿಡಬೇಕು. ಇವರನ್ನ ಆತ್ಮ ಅಂತ ನಾವು ಕರೀಬೇಕು. ಆತ್ಮ ಅಂತ ಹೆಸರು ಅವನಿಗೆ ಸಹಜವಾಗಿರತಕ್ಕದ್ದಲ್ಲ, ನಾವು ಅವನನ್ನು ಆತ್ಮ ಅಂತ ಕರೀಬೇಕು. ಅಥವಾ ಈ ಆತ್ಮ ಅಂತ ನಾವು ಮಾತಿಗೆ ಏನು ಅರ್ಥ ಇದೆ, ಹೇಗೆ ಮಡಕೆ ಅಂತ ನಾವು ಮಾತಿಗೆ ಅದಕ್ಕೆ ಅವಿಧೇಯವಾದದ್ದು ಒಂದು ಮಡಕೆ ವಸ್ತು ಹೊರಗಿರುತ್ತೋ ಹಾಗೆ ನಾವು ಆತ್ಮ ಅಂತ ವ್ಯವಹಾರ ಮಾಡಿದರೆ ಈ ಆತ್ಮ ಯಾವುದನ್ನು ಕುರಿತು, ಅಹಂಭಾವ, ನಾನು ಅಂತ ಅನ್ನೋದು ಏನು, ಯಾವುದಕ್ಕೆ ಹೇಳುತ್ತೆ. ಹೀಗೆ ಅವಿಧಾನ, ಅವಿಧೇಯ, ಜ್ಞಾನ, ಜ್ಞೇಯಾದಿ ಲಕ್ಷಣಂ, ನಾವು ತಿಳ್ಕೊಳ್ಳಬೇಕಾದದ್ದು, ತಿಳ್ಕೊಳ್ಳುವಿಕೆ, ಇದನ್ನು ಆಶ್ರಯಿಸದೇನೆ ಅಶಕ್ಯ ಏವ ಪರಮಾರ್ಥತೋ ದೇಶಯಿತು, ಇಲ್ಲಿ ಪರಮಾರ್ಥವಾಗಿ ಹೇಳೋದೇ ಸಾಧ್ಯ ಇಲ್ಲ, ಉಪದೇಶ ಅಂತನ್ನೋದೇ ಸಾಧ್ಯ ಇಲ್ಲ. ತಸ್ಮಾತ್ ಸಂವೃತಿ ಆದೌ ಏವ ಅಭ್ಯುಪೇಯ, ಆದ್ದರಿಂದ ಈ ವ್ಯವಹಾರವನ್ನೇ ನಾವು ಆಶ್ರಯ ಮಾಡತಕ್ಕದ್ದು. ಆದೌ ಮೊದಲಲ್ಲಿ ಈ ವ್ಯವಹಾರವನ್ನು ಆಶ್ರಯ ಮಾಡದೇನೆ ಏಕಾಏಕಿ ನಾವು ಪರಮಾರ್ಥವನ್ನೇ ಹೇಳ್ತೀವಿ ಅಂತನೋ ಸಾಧ್ಯ ಇಲ್ಲ. ಅದಕ್ಕೊಂದು ನಿದರ್ಶನ ಕೊಡ್ತಾರೆ. ಯಥಾ ಭಾಜನಂ ಸಲಿಲಾರ್ಥಿನ, ನೀರು ಕುಡಿಬೇಕು ಅಂತಿರೋನಿಗೆ ಒಂದು ಪಾತ್ರೆ ಅಂತಿರಬೇಕು. ಪಾತ್ರೆ ಮುಂಚೆ ತಗೊಳ್ಬೇಕು, ಅವನು ಪಾತ್ರೆ ತಗೊಂಡು ನೀರು ಅದರಲ್ಲಿ ಹಿಡ್ಕೊಳ್ಬೇಕು. ಈ ಪಾತ್ರೆ ಅನ್ನೋದು ವ್ಯವಹಾರ. ಈ ವ್ಯವಹಾರ ಅಂತನ್ನೋದನ್ನು ಮುಂಚೆ ತಿಳ್ಕೊಂಡು ನಾವು ಪರಮಾರ್ಥ ಅದರಲ್ಲಿ ಕಂಡುಕೊಳ್ಳಬೇಕು. ಇದನ್ನು ಇಲ್ಲಿ ಕ್ರಮೇಣ ವಿದಿತೆ ಸಹಿ ಸ್ವಯಂ, ಇದು ಕ್ರಮವನ್ನೇ ಹಿಡಿದು, ಅಂದರೆ ವ್ಯವಹಾರವನ್ನು ಹಿಡಿದು ಪರಮಾರ್ಥವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಅಗ್ರಯಾನ ಅಂತ ಕರೆದಿದ್ದಾರೆ. ವಸುಬಂಧು, ಮೈತ್ರೇಯ ಇವರೆಲ್ಲ ಅಗ್ರಯಜ್ಞ. ಯಾನ ಅಂದರೆ ಹೋಗ್ತಕ್ಕದ್ದು. ಯಾನ ಅಂತಂದರೆ ಯಾವುದು ನಮ್ಮನ್ನು ಕರ್ಕೊಂಡು ಹೋಗುತ್ತೋ, ಯಾವುದು ಒಯ್ಯುತ್ತೋ, ಅಥವಾ ನಾವು ಎಲ್ಲಿ ಹೋಗ್ತೀವೋ ಇದನ್ನು ಯಾನ ಅಂತಂತಾರೆ. ಮಹಾಯಾನ, ಹೀನಯಾನ ಇದ್ದ ಹಾಗೆ. ಈ ಮಹಾಯಾನದಲ್ಲಿ ಒಂದು ಅಗ್ರಯಾನ ಅಂತ. ಒಂದು ಅಗ್ರಯಾನ ಅಂದ್ರೇನು? ವ್ಯವಹಾರವನ್ನು ಬಿಡದೇನೆ ವ್ಯವಹಾರದಲ್ಲೇ ಪರಮಾರ್ಥವನ್ನು ಕಾಣತಕ್ಕದ್ದು. ವ್ಯವಹಾರವನ್ನು ಮೊದಲು ಹಿಡಿದು ಅನಂತರದಲ್ಲಿ ಪರಮಾರ್ಥವನ್ನು, ಇದನ್ನು ಅಗ್ರಯಾನ ಅಂತ ಕರೀತಾರೆ. ಇದನ್ನು ಕ್ರಮೇಣ ಅಂತ ಇಲ್ಲಿ ಹೇಳಿ ಮುಂದಿನ ಕಾರಿಕೆಯಲ್ಲಿ ವಿಜ್ಞೇಯಾನ್ಯಗ್ರಯಾಣದ, ಅಗ್ರಯಾನ ಅಂತ ಮಾತು ಮುಂದೆ ಉಪಯೋಗಿಸಿದ್ದಾರೆ, ಮುಂದಿನ ಇದನ್ನು ಉಪಯೋಗಿಸಿದ್ದಾರೆ. ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತಿ ಇಹ ಮಹಾಧಿಯ. ಯಾರಿಗೆ ಈ ಮೂರೂ ಅವಸ್ಥೆಗಳ ಸ್ವಾರಸ್ಯವನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇದೆಯೋ ಮಹಾಧಿಯ, ಇವರಿಗೆ ಇಲ್ಲಿಯೇನೇ, ಈ ವ್ಯವಹಾರದಲ್ಲಿಯೇನೇ ಅವರು ಲೌಕಿಕ ಸ್ಥಿತಿಯಲ್ಲೇನೆ ಶುದ್ಧ ಲೌಕಿಕವನ್ನು ಅರ್ಥ ಮಾಡಿಕೊಳ್ತಾರೆ, ಲೋಕೋತ್ತರವನ್ನು ಅರ್ಥ ಮಾಡಿಕೊಳ್ತಾರೆ. ಯಾವುದು ಲೋಕವನ್ನು ಮೀರಿದ್ದೋ ಅದನ್ನೂ ಅರ್ಥ ಮಾಡಿಕೊಳ್ತಾರೆ, ಈ ಶುದ್ಧ ಲೌಕಿಕವನ್ನು ಅರ್ಥ ಮಾಡಿಕೊಳ್ತಾರೆ, ಲೌಕಿಕವನ್ನಂತೂ ಅರ್ಥ ಮಾಡಿಕೊಂಡೇ ಮಾಡಿಕೊಳ್ತಾರೆ. ಹೀಗೆ ಸ್ವಯಂ ಈ ಸರ್ವಜ್ಞತಾ ಭವತಿ. ಸರ್ವ ಅಂದರೆ ಇದು ಮೂರೇ, ಇದು ಮೂರೂ ಅವಸ್ಥೆ ಇರತಕ್ಕದ್ದೇ ಮೂರು. ಈ ಮೂರನ್ನೂ ಕೂಡ ಅವರು ತಿಳ್ಕೊಳ್ಳೋದು ಸಾಧ್ಯವಾಗುತ್ತೆ. ಹೇಯ ಜ್ಞೇಯ ಆಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣದ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಸ್ತ್ರಿಷು ಸ್ಮೃತಃ. ಅಗ್ರಯಾನತಃ ಅಂತ ನಾವು ಮಾತಿಲ್ಲಿ ಬಂತು. ಅಗ್ರಯಾನತಃ, ಇವಾಗ ಹೀನಯಾನ ಅಂತ ಒಂದಿದೆಯಲ್ಲ, ಥೇರವಾದ ಅಂತ ಕರೀತಾರೆ. ಇಲ್ಲಿ ಅವನು ಭಿಕ್ಷುವಾಗಬೇಕು, ಎಲ್ಲವನ್ನು ಬಿಟ್ಟು ಮನೆ ಮಠ ತನ್ನ ವ್ಯವಹಾರ ವೃತ್ತಿ ಎಲ್ಲವನ್ನು ಬಿಟ್ಟು ಅವನು ಭಿಕ್ಷುವಾಗಬೇಕು. ಯಾಕಂದರೆ ಆ ಒಂದು ನಿರ್ವಾಣದ ಹಂಬಲ ತುಂಬ ಇದ್ದಾಗ ವ್ಯವಹಾರ ಪರಮಾರ್ಥ ಒಟ್ಟಿಗೆ ಕೂಡಿಸ್ಕೊಂಡಿರೋದು ಸಾಧ್ಯ ಇಲ್ಲ. ಅವನು ಭಿಕ್ಷುವಾದವನಿಗೆ ನಿರ್ವಾಣ. ನಮ್ಮಲ್ಲಿ ಹೇಳ್ತಾರೆ, ಬ್ರಹ್ಮಸೂತ್ರ ಓದಬೇಕಾದ್ರೆ ಅವನು ಸನ್ಯಾಸಿ ಆಗಿರಲೇಬೇಕು. ಇದೊಂದು ಹೀನಯಾನದ ಪದ್ಧತಿನೇ. ಮಹಾಯಾನ ಬೌದ್ಧರಲ್ಲಿ ಹೀನಯಾನ ಹೇಗಿದೆಯೋ ವೇದಾಂತಿಗಳಲ್ಲಿ ಇದು ಸನ್ಯಾಸಿಯಾದವನೇ ಬ್ರಹ್ಮಸೂತ್ರವನ್ನು ಓದಬೇಕು, ಸನ್ಯಾಸಿಯಾದವನೇ ಮೋಕ್ಷಕ್ಕೆ ಅಧಿಕಾರಿ,
ಆದ್ದರಿಂದ ಕೆಲವರು ಆತುರ ಸನ್ಯಾಸ ಅಂತ ತಗೊಳ್ತಾರೆ. ಕಡೆ ಹೊತ್ತಿನಲ್ಲಿ ನೀನು ಉಳಿಯೋದು ಸಾಧ್ಯ ಇಲ್ಲ ಅಂತ ಡಾಕ್ಟ್ರೆ ಹೇಳಿದ ಮೇಲೆ ಆಗೊಂದು ಸನ್ಯಾಸ ತಗೊಳ್ತಾರೆ. ಯಾಕಂದ್ರೆ ಸನ್ಯಾಸಿ ಆದರೆ ಪುನರ್ಜನ್ಮ ಇಲ್ಲ ಅಂತ. ಅವನು ತಿರುಗಿ ಬದುಕು ಬಿಟ್ಟರೆ ಗೊತ್ತಾಗ್ತಾರೆ, ಅವನಿಗೆ ಗೊತ್ತಾಗ್ತಾರೆ, ಬೇರೆಯವ್ರಿಗೆ ಗೊತ್ತಾಗ್ತಾರೆ. ಇದನ್ನ ಮಹಾಯಾನದವರು ಒಪ್ಪೋಲ್ಲ. ಮಹಾಯಾನದವರು ಗೃಹಸ್ಥನಾಗಿಯೇ ಅವನು ಮುಕ್ತಿಯನ್ನು ಪಡ್ಕೊಳ್ಳಬೇಕು. ಅವನು ಗೃಹಸ್ಥನಾಗಿ ವ್ಯವಹಾರದಲ್ಲಿ ಇದ್ದುಕೊಂಡೇ ವ್ಯವಹಾರದಲ್ಲಿಯೇ ಪರಮಾರ್ಥವನ್ನು ಕಂಡು. ಯಾಕೆಂದರೆ ಪರಮಾರ್ಥ ಅನ್ನೋದು ವ್ಯವಹಾರವನ್ನು ಬಿಟ್ಟಿಲ್ಲ. ಪರಮಾರ್ಥ ಈಸ್ ನೆಸೆಸರಿಲಿ ಇನ್ವಾಲ್ಡ್ ಇನ್ ವ್ಯವಹಾರ, ಇನ್ ಲೌಕಿಕ. ಆದ್ದರಿಂದ ಲೋಕೋತ್ತರವಾದದ್ದು ಲೋಕದಲ್ಲಿಯೇ ಇದೆ. ಇದು ಮಹಾಯಾನದವರ ಒಂದು ವಾದ. ಅವರಿಗೆ ಈ ನಿರ್ವಾಣ ಅಂತನ್ನೋದು ಜಗತ್ತಿನಿಂದ ಮೀರಿ ಇನ್ನೆಲ್ಲೋ ಇದೆ ಅಂತನ್ನೋದಲ್ಲ. ಇಲ್ಲಿಯೇನೆ ಒಂದು ಸ್ಥಿತಿಯಲ್ಲಿ ಬಂಧ, ಇನ್ನೊಂದು ಸ್ಥಿತಿಯಲ್ಲಿ ಮುಕ್ತಿ. ಒನ್ ಆಟಿಟ್ಯೂಡ್ ಲೀಡ್ಸ್ ಟು ಬಾಂಡೇಜ್, ಅನದರ್ ಆಟಿಟ್ಯೂಡ್ ಲೀಡ್ಸ್ ಟು ಇಮ್ಯಾನ್ಸಿಪೇಷನ್. ಒಂದೇ ಮನಸ್ಸು ಹೀಗೆ ನೋಡಿದ್ರೆ ಬದ್ಧ, ಆಗ ನೋಡಿದ್ರೆ ಮುಕ್ತ. ಇಲ್ಲಿಂದ ಅಲ್ಲಿಗೆ ಮಾರ್ಪಡಿಸ್ಕೊಳ್ಳೋದಷ್ಟೇ ನಾವು ಮಾಡಬೇಕಾದ ಕೆಲಸ. ಅಂದರೆ ಇದನ್ನು ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗಬೇಕು ಅಥವಾ ಇನ್ನೊಂದು ಸ್ಥಿತಿಗೆ ಹೋಗಬೇಕು ಅಂತ ಇವರಿಗೆ ಇದನ್ನು ಅಗ್ರಯಾನ ಅಂತ ಕರೆದಿದ್ದಾರೆ. ಅಗ್ರ ಅಂದರೆ ಮೊದಲಲ್ಲಿ ಯಾವುದಿದೆಯೋ ಅದನ್ನೇ ಹಿಡಿದು ಹೋಗತಕ್ಕದ್ದು. ಯಾನ ಅಂದರೆ ಹೋಗತಕ್ಕದ್ದು, ಅಗ್ರ ಅಂದರೆ ಮೊದಲು. ಇಲ್ಲಿ ಯಾವುದು ಮೊದಲು? ಲೌಕಿಕವಾದದ್ದು ಮೊದಲು, ಈಗ ವ್ಯವಹಾರ ಮೊದಲು. ಈ ವ್ಯವಹಾರದಲ್ಲಿಯೇ ನಾವು ಪರಮಾರ್ಥವನ್ನು ಕಾಣಬೇಕು ಅಂತನೋ ಅಗ್ರಯಾನತಃ. ಜ್ಞೇಯ ಹೇಯ ಜ್ಞೇಯ ಆಪ್ಯ ಪಾಕ್ಯಾನಿ. ಈ ಹೇಯ ಬಿಡತಕ್ಕದ್ದು, ತ್ಯಜಿಸತಕ್ಕದ್ದು ಯಾವುದು? ಹಿಂದೆ ಹೇಳಿದ ಮೂರು. ಈ ಜಾಗರಿತಾವಸ್ಥೆಯಲ್ಲಿ ಲೌಕಿಕ, ಸ್ವಪ್ನಾವಸ್ಥೆಯಲ್ಲಿ ಶುದ್ಧ ಲೌಕಿಕ ಮತ್ತು ಸುಷುಪ್ತಿ ಅವಸ್ಥೆಯಲ್ಲಿ ಲೋಕೋತ್ತರ. ಇದು ಮೂರೂ ಸ್ಥಿತಿಗಳನ್ನು ಬಿಟ್ಟು ನೀವು ಇನ್ನೂ ಮುಂದೆ ಹೋಗಬೇಕು. ಈ ಮೂರು ಸ್ಥಿತಿಗಳಿದ್ರೆ ವ್ಯವಹಾರ. ಈ ಮೂರು ಸ್ಥಿತಿಗಳನ್ನು ಮೀರಿ ಮೂರು ಸ್ಥಿತಿಗಳ ಒಳಗೆ ಇದ್ದರೆ ಪರಮಾರ್ಥ. ಆದ್ದರಿಂದ ಇದು ಹೇಯ, ಇಲ್ಲಿಗೆ ನಿಲ್ಲಬಾರದು. ಇವಾಗ ಸಾಮಾನ್ಯವಾಗಿ ನಾವು ಜಾಗರಿತಾವಸ್ಥೆಯಲ್ಲಿ ನಿಂತು ಬಿಡ್ತೀವಿ. ನಮ್ಮ ವ್ಯವಹಾರ ಎಲ್ಲ ಎಚ್ಚೆತ್ತಿರ್ತಕ್ಕಂಥ ಅವಸ್ಥೆಯಲ್ಲೇನೆ. ನಿದ್ರೆ ಅಂತನ್ನೋದು ಆನುಷಂಗಿಕವಾಗಿ ಬರುತ್ತೆ, ಸ್ವಪ್ನಾವಸ್ಥೆ ಗೌಣವಾಗಿ ಬರುತ್ತೆ. ನಾವು ಸ್ವಪ್ನಕ್ಕಾಗಲಿ ನಿದ್ರೆಗಾಗಲಿ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡೋಲ್ಲ. ವ್ಯವಹಾರದಲ್ಲೇ ಇದ್ದೀವಿ ನಾವು ಅಂದ್ರೆ ಏನು, ಜಾಗೃತಾವಸ್ಥೆಯಲ್ಲೇ ಇದ್ದೀವಿ. ಇದು ಏಕದೇಶ ಸ್ಥಿತಿ ಅಂತ ಕರೀತಾರೆ. ಒಂದೇ ಒಂದು ಸ್ಥಿತಿಯಲ್ಲಿ ಇರತಕ್ಕದ್ದು. ಅವನ ಕನಸರಲ್ಲಿಯೂ ಇರ್ತಾನೆ, ಸುಷುಪ್ತಿಯಲ್ಲಿಯೂ ಇರ್ತಾನೆ. ಆ ಸುಷುಪ್ತಿಯಲ್ಲಿ ಕನಸಿನಲ್ಲಿ ಹೇಗಿರ್ತಾನೆ ಅಂತನ್ನೋದ್ರ ಕಡೆ ಗಮನ ಇಲ್ಲದೇನೆ ಹೇಗೆ ಅವನು ವ್ಯವಹಾರದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇದ್ದಾನೆ. ಒಬ್ಬ ಕಾರ್ಲೈಲ್ ಒಂದು ಕಡೆ ಬರೆದಿದ್ದಾನೆ, ಆ ಗ್ರೇಟ್ ಲೈಫ್ಸ್ ಬರೀತಾ ಅವನು, ಎ ಡೇ ಈಸ್ ವೆಲ್ ಸ್ಪೆಂಡ್ ಇಫ್ ದಿ ಇಂಡಿವಿಜುವಲ್ ಕ್ಯಾನ್ ಸ್ಲೀಪ್ ವೆಲ್ ಅಂತ. ಇಡೀ ದಿವಸದ ಪ್ರಯೋಜನ ಏನು? ಚೆನ್ನಾಗಿ ನಿದ್ದೆ ಮಾಡೋದು. ಅದು ವಿ ಡೋಂಟ್ ಅಟ್ಯಾಚ್ ಇಂಪಾರ್ಟೆನ್ಸ್ ಟು ಇಟ್. ಚೆನ್ನಾಗಿ ಟು ಸ್ಲೀಪ್ ವೆಲ್ ಇಸ್ ದಿ ಗೋಲ್. ಟು ಲಿವ್ ಡ್ಯೂರಿಂಗ್ ದಿ ಡೇ ಇಸ್ ಎ ಮೀನ್ಸ್. ನಾವು ಇದನ್ನೇ ಮೀನ್ಸು. ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಾಳೆ ಕೆಲಸ ಮಾಡೋದಕ್ಕಾಗುತ್ತೆ ಅಂತ ಅಂದ್ಕೊಳ್ತೀವಿ ನಾವು. ಸೊ ನಿದ್ರೆ ಬಿಕಮ್ಸ್ ಎ ಮೀನ್ಸ್. ಎಚ್ಚೆತ್ತಿರುವ ಕೆಲಸ ಮಾಡೋದು ಅದು ಗೋಲ್ ಆಗುತ್ತೆ. ಅವನು ಕಾರ್ಲೈಲ್ ಹೇಳೋದು, ನಮ್ಮ ವೇದಾಂತದವರು ಹೇಳೋದು, ಬೌದ್ಧರು ಹೇಳೋದು, ದಿವಸ ಎಲ್ಲ ಹೇಗೆ ಕೆಲಸ ಮಾಡಬೇಕು, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡುವಾಗ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಏಕದೇಶ ಸ್ಥಿತಿ. ನಾವು ಎಚ್ಚೆತ್ತಿರುವಾಗ ಮಾತ್ರ ಇರ್ತೀವಿ, ನಿದ್ರೆಯಲ್ಲಿ ಇರೋಲ್ಲ ನಾವು, ಕನಸು ನಮ್ಮದಲ್ಲ. ಹೀಗೆ ಏಕದೇಶ ಸ್ಥಿತಿ ಅಲ್ಲದೇನೆ ಈ ಮೂರನ್ನು ಬಿಟ್ಟು ಮೂರರಲ್ಲಿಯೇ ಇರತಕ್ಕದ್ದು ಹೇಯ ಅಂತ ಕರೆದಿದ್ದಾರೆ. ಜಾಗೃತಾವಸ್ಥೆ ಒಂದೇ ಅಂತ ಅಂದ್ಕೊಳ್ಬಾರ್ದು. ಅದು ಕಾಂಪ್ಲಿಮೆಂಟ್ರಿಯಾಗಿ, ಪೂರಕವಾಗಿ ಒಂದು ಶುದ್ಧ ಲೌಕಿಕ ಅಂತಲೂ ಇದೆ, ಲೋಕೋತ್ತರ ಅಂತಲೂ ಇದೆ. ಇದು ಮೂರನ್ನ ಒಟ್ಟಿಗೆ ಕೂಡಿಸಿಕೊಂಡ್ರೂ ಕೂಡ ಮೂರು ಅಲ್ಲದ್ದು ಒಂದು ಸ್ಥಿತಿ ಇದೆ. ಆದ್ದರಿಂದ ಇದನ್ನೇ ಹೇಯ ಅಂತ ಕರೆದು. ತ್ರೀಣಿ ಲೌಕಿಕಾದೀನಿ, ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಇದೆಲ್ಲ ಹೇಯ, ಬಿಡತಕ್ಕದ್ದು. ಅಂದರೆ ಇಲ್ಲಿಯೇ ನಾವು ನಿಲ್ಲತಕ್ಕದ್ದಲ್ಲ, ಇಲ್ಲಿಂದ ಮುಂದೆ ಹೋಗತಕ್ಕದ್ದು. ಇಲ್ಲಿ ಯಾನದ ಹಾದಿದೆಯಲ್ಲ, ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗೋದು ಯಾನ. ಯಾನ ಅಂದರೆ ಮೂವ್ಮೆಂಟ್. ಇದು ಇಲ್ಲಿ ಹೇಯ ಅಂದರೆ ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಬೇಕು. ಜಾಗೃತ ಅವಸ್ಥೆಯನ್ನು ಬಿಟ್ಟು
ಸ್ವಪ್ನಾವಸ್ಥೆಗೆ, ಸ್ವಪ್ನಾವಸ್ಥೆಯನ್ನು ಬಿಟ್ಟು ಸುಷುಪ್ತಿ ಅವಸ್ಥೆಗೆ. ಹೀಗೆ ಹೇಯ ಮತ್ತು ಜ್ಞೇಯ ಈ ಮೂರನ್ನು ಬಿಟ್ಟ ಮೇಲೆ ಇನ್ನು ಯಾವುದು ಉಳ್ಕೊಂಡಿದೆ ಅದು ಜ್ಞೇಯ. ಅದು ನಾವು ಪರಮಾರ್ಥ ಅಂತ ಏನು ಕರಿತೀವೋ ಅದು ಅವಸ್ಥೆ, ಅದು ವ್ಯವಹಾರಕ್ಕೆ ಸೀಮಿತವಾದಂಥ ರಿಲೇಟಿವ್ ಟು ಸಾಪೇಕ್ಷವಾದ ಪರಮಾರ್ಥವೋ ಅಥವಾ ಇದಕ್ಕೂ ಸಾಪೇಕ್ಷವಾಗಿ ಇನ್ನೊಂದು ಪರಮಾರ್ಥ ಅಂತ ಇದು ಜ್ಞೇಯ. ಜ್ಞೇಯ ಅಂದರೆ ಸ್ಟೇಟ್ ಬಿಯಾಂಡ್ ದೀಸ್. ಇದನ್ನು ಯಾವುದು ಅಂತ ಹೇಳಿ ನಿರ್ದೇಶನ ಮಾಡಿಲ್ಲ. ತುರಿಯ ಅಂತ ಯೋಗವಾದ ಇಷ್ಟದಲ್ಲಿ ಬರುತ್ತೆ, ಆದರೆ ಇವರು ಇದನ್ನು ಯಾವುದು ಅಂತ ಹೇಳಿಲ್ಲ. ನೈತದ್ ಬುದ್ಧೇನ ಭಾಷಿತಂ ಅಂತ ಮುಂದೆ ಬರುತ್ತೆ. ಇದನ್ನು ಒಂದು ಸ್ಥಿತಿ ಹೀಗೆ ಅಂತ ನಿರ್ದೇಶನ ಮಾಡಿಲ್ಲ. ಆ ನಿರ್ದೇಶನ ಮಾಡಿಲ್ಲ ಅಂತನ್ನೋದು ನಮ್ಮಲ್ಲಿಯೂ ಉಂಟು. ಇವಾಗ ಬ್ರಹ್ಮಸೂತ್ರ ಯಾತಕ್ಕಾಗಿದೆ? ಅಥವಾ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕಿದೆ. ಆದರೆ ಬ್ರಹ್ಮನನ್ನು ತಿಳ್ಕೊಳ್ಳೋದು ಗೋಲಲ್ಲ. ಬ್ರಹ್ಮನನ್ನು ತಿಳ್ಕೊಂಡು ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಗೋಲು. ಅದರಿಂದ ಬ್ರಹ್ಮಸೂತ್ರದಲ್ಲಿ ಅಥವಾ ಮೋಕ್ಷ ಪ್ರಾಪಣ ಅಂತ ಯಾಕೆ ಹೇಳಲಿಲ್ಲ? ಮೋಕ್ಷವನ್ನು ಪಡ್ಕೊಳ್ಳೋದು ಬ್ರಹ್ಮಸೂತ್ರದ ಉದ್ದೇಶ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ನಮಗೆ ಬ್ರಹ್ಮ ಜಿಜ್ಞಾಸ ಅಂತ ಎಷ್ಟು ಹೇಳ್ಬೋದು ಅಷ್ಟು ಹೇಳ್ಬೋದು. ಬ್ರಹ್ಮನನ್ನು ತಿಳ್ಕೊಳ್ಳಿ, ಮುಂದೆಂದು ನಮ್ಮ ಮಾತಿಗೆ ಸಿಗತಕ್ಕಂಥದ್ದು ಅಲ್ಲ. ಇದೇನೇ ನೈತದ್ ಬುದ್ಧೇನ ಭಾಷಿತಂ ಅಂತ ಮುಂದೆ ಬರುತ್ತೆ. ಇದನ್ನು ಬುದ್ಧ ಇದನ್ನು ಹೇಳಲಿಲ್ಲ ಅಂತ ನಾವು ಮಾತು ಬರುತ್ತೆ ಮುಂದೆ. ಯಾವುದು? ಹೌದು, ಮುಂದಕ್ಕೆ ಹೋಗ್ಬೇಕಲ್ಲ ಯಾರ ಅಂತ. ಅದಕ್ಕೋಸ್ಕರಲೇ ದೇ ಆರ್ ಕ್ರಮಕ್ರಮವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಅಂದ್ರೆ ಇಲ್ಲಿ ಉಪನಿಷತ್ತಿನ ಅದರ ಪ್ರಭಾವ ಏನು ಕಾಣಿಸ್ತಾ ಇಲ್ಲ. ಅದರ ಪ್ರಭಾವ ಅಂದರೆ ಅದು ಅರ್ಧ ಮಾತ್ರ ಅಂತ ಹೇಳಿ ಹೇಳೋದು ಏನಂತ ಸ್ವಾರಸ್ಯವಾಗಿ ಕಾಣಿಸೋಲ್ಲ ಅದು. ಬಟ್ ಇಲ್ಲಿ ಅದರ ಛಾಯೆ ಏನಿದ್ದ ಕಾಣಿಸೋದು. ನೋಡ್ಬೇಕಾದ್ರೆ ನೋಡ್ತೀನಿ. ಐ ಸಿ ಬಿಯಾಂಡ್ ಅಂತ ಅನ್ನೋದಿದೆ. ಅದು ಪಾರಮಿತ ಅಂತ ಅನ್ನೋದು ಕಾನ್ಸೆಪ್ಟ್ ಅವ್ರಿಗೆ ಉಂಟಲ್ಲ. ಅದು ಪ್ರಜ್ಞಾ ಪಾರಮಿತ. ಈ ನದಿಯಿಂದ ಈ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕು ಅವರು. ಪಾರಗತೆ. ಇದು ಜ್ಞೇಯ ಅಂದ್ರೆ ಪರಮಾರ್ಥವಾದದ್ದು, ಅಂದ್ರೆ ವ್ಯವಹಾರಕ್ಕೆ ಸಾಪೇಕ್ಷವಲ್ಲದ ಪರಮಾರ್ಥ. ಇವಾಗ ನಾವು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಇದನ್ನು ಒಂದನ್ನು ಹೇಗೆ ನಿರ್ದೇಶನ ಮಾಡ್ತೀವಿ? ಜಾಗೃತಿಗೆ ಹೋಲಿಸಿ ಸ್ವಪ್ನ ಅಂತ ಕರಿತೀವಿ. ಜಾಗ್ರತ್ ಸ್ವಪ್ನ ಎರಡಕ್ಕೂ ಹೋಲಿಸಿ ಸುಷುಪ್ತಿ ಅಂತ ಕರಿತೀವಿ. ಸುಷುಪ್ತಿಗೆ ಹೋಲಿಸಿ ಎಚ್ಚರ ಅಂತ ಕರಿತೀವಿ. ಸುಷುಪ್ತಿಯಲ್ಲಿ ಅರಿವಿರಲಿಲ್ಲ, ಎಚ್ಚರದಲ್ಲಿ ಅರಿವಿದೆ. ಇವೆಲ್ಲ ಪರಸ್ಪರ ಸಾಪೇಕ್ಷವಾದದ್ದು. ಈ ಪರಸ್ಪರ ಸಾಪೇಕ್ಷವಾದದ್ದೆಲ್ಲ ಪರತಂತ್ರ. ಈ ಯಾವ್ಯಾವುದು ಪರತಂತ್ರವಾದದ್ದೋ ಇಲ್ಲಿ ಪರಿಕಲ್ಪಿತ ಅಂತ ಅನ್ನೋದು ಉಂಟು. ಯಾವುದು ಪರತಂತ್ರ ಅಲ್ಲವೋ ಅದು ಪರಮಾರ್ಥ, ಪರಿನಿಷ್ಪನ್ನ ಅಂತ ಕರೆದಿದ್ದಾರೆ. ಹೀಗೆ ಹೇಯ ಅಂತ ಅನ್ನೋದ್ರಲ್ಲಿ ಮೂರು ಸೇರಿಬಿಡ್ತವೆ. ಸಾಪೇಕ್ಷವಾದದ್ದು ಏನೇನಿದೆಯೋ ತ್ರೀಣಿ, ಈ ಮೂರು ಅವಸ್ಥೆಗಳು, ಲೌಕಿಕಾದೀನಿ. ಜ್ಞೇಯ ಅಂದರೆ ಹೀಗೆ ಸಾಪೇಕ್ಷವಾಗಿ ಪರತಂತ್ರವಲ್ಲದ್ದು, ಪರಿನಿಷ್ಪನ್ನವಾದದ್ದು, ಸ್ವತಂತ್ರವಾದದ್ದು, ಇದು ಜ್ಞೇಯ. ಯಾವುದನ್ನು ನಾವು ತಿಳ್ಕೊಳ್ಬೇಕೋ ಅದು ಪರಮಾರ್ಥವನ್ನು ತಿಳ್ಕೊಳ್ಬೇಕು. ಆಪ್ಯ ಅಂದರೆ ಪ್ರಾಪ್ಯ, ಪಡ್ಕೊಳ್ತಕ್ಕಂಥದ್ದು. ನಾವು ಇದನ್ನು ಜ್ಞೇಯಕ್ಕಾಗಿ ಉಪಾಯವಾಗಿ ಏನು ಮಾಡಬೇಕು? ನಾವು ಉಪಾಯತ್ವೇನ ಹೇಯ ಜ್ಞೇಯ ಅಂತ ಎರಡನ್ನ ಮೊದಲು ಹೇಳಿದ್ರು. ಒಂದು ಬಿಡ್ತಕ್ಕದ್ದು, ಇನ್ನೊಂದು ಪಡ್ಕೊಳ್ತಕ್ಕದ್ದು. ಇದು ಜ್ಞೇಯ ಅನ್ನೋದನ್ನು ಪಡ್ಕೊಳ್ಬೇಕು. ಈ ಪಡ್ಕೊಳ್ಳೋದಕ್ಕೆ ಸಹಾಯವಾಗಿ ಉಪಾಯ ಅಂತ ಮಾತು ಅವರು ಉಪಯೋಗಿಸ್ತಾರೆ. ಉಪಾಯವಾಗಿ ಆಪ್ಯ, ಯಾವುದನ್ನು ನಾವು ಪಡ್ಕೊಂಡ್ರೆ ಈ ಜ್ಞಾನ ಅಂತ ಒಂದು ಬರುತ್ತೋ ಅದನ್ನು ಆಪ್ಯ ಅಂತ ಕರೀತಾರೆ. ಅದಕ್ಕೆ ಉಪನಿಷತ್ತಿನಲ್ಲಿ ಇಲ್ಲಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ವಸುಬಂಧು ಅದನ್ನೇ ಹೇಳಿದ್ದಾನೆ. ಯಾವ ಹಂತಗಳಿಂದ ಬೋಧಿಸತ್ವಯಾನ ಅಂತ ಕರೆದಿದ್ದಾರೋ ಅದನ್ನು ಅನುಸರಿಸಿ ಇಲ್ಲಿ ಇವರೇನು ಮಾಡ್ತಾರೆ? ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಾತನ್ನು ಹೇಳಿ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್
ಪಾಂಡಿತ್ಯಂ ಬಾಲ್ಯಂಚ ನಿರ್ವಿದ್ಯಾಥ ಮುನಿ ಅಂತ ಬೃಹದಾರಣ್ಯಕದಲ್ಲಿ ಒಂದು ಮಾತು ಬರುತ್ತೆ. ಅದನ್ನು ತಿಳ್ಕೊಳ್ಳೋ ಬಗೆ ಹೇಗೆ? ಮೊದಲು ಶ್ರವಣದ ಮುಖಾಂತರ ಆಚಾರ್ಯೋಪದೇಶದಿಂದ ಶಾಸ್ತ್ರ ಪರಿಚಯದಿಂದ ಏನನ್ನು ತಿಳ್ಕೊಳ್ಳಬಹುದು ನಾವು. ಇದು ಮೊದಲನೇದು. ಶ್ರವಣದಿಂದ ನಾವು ಏನೇನು ಪಡ್ಕೊಳ್ಬೇಕೋ ಇದು ಶಾಸ್ತ್ರ ಪರಿಚಯ. ಇದನ್ನು ಪಾಂಡಿತ್ಯ ಅಂತ ಕರೀತಾರೆ. ಆದರೆ ಈ ಶ್ರವಣ ಒಂದೇ ನಮಗೆ ದಾರಿ ಆಗಲಾರದು. ಶ್ರವಣವನ್ನು ಆ ಕಡೆ ಇಟ್ಟು ನಮ್ಮ ಸ್ವತಂತ್ರವಾದ ಒಂದು ಪ್ರಯತ್ನವನ್ನು ಮಾಡತಕ್ಕದ್ದು. ಈ ಸ್ವತಂತ್ರವಾದ ಪ್ರಯತ್ನದಲ್ಲಿ ಈ ಒಂದು ಅಹಂಕಾರವಾಗಲಿ, ನನಗೆ ಪಾಂಡಿತ್ಯ ಇದೆ ಅಂತನ್ನೋ ಅಹಂಕಾರವಾಗಲಿ, ಅಥವಾ ಇದು ಸರಿ ಇದು ತಪ್ಪು ಅಂತನ್ನೋ ಗ್ರಹಿಕೆಯಾಗಲಿ ಇಲ್ಲದೇನೆ ಎಳೆ ಮಕ್ಕಳು ಹೇಗಿರ್ತಾರೋ ಹಾಗಿರ್ತಕ್ಕದ್ದು. ಅಂದರೆ ಏನು? ಅದು ಪಾಂಡಿತ್ಯದ ಫಲ. ಪಾಂಡಿತ್ಯ ಸರಿಯಾಗಿ ಪಂಡಿತನಾದವನು ಮಗುವಿನ ಹಾಗೆ ಇರ್ತಾನೆ. ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಇವನು ಎಳೆ ಮಗುವಿನ ಹಾಗೆ ಇರಬೇಕು, ಹುಡುಗನ ಹಾಗೆ ಇರಬೇಕು. ಅವನಿಗೆ ದರ್ಪ ಇಲ್ಲ, ಅಹಂಕಾರ ಇಲ್ಲ, ಗ್ರಹಿಕೆ ಇಲ್ಲ. ಹಿ ಹ್ಯಾಸ್ ನೋ ಪ್ರೆಜುಡಿಸಸ್, ಹಿ ಹ್ಯಾಸ್ ನೋ ಅಸಂಪ್ಷನ್ಸ್, ಹಿ ಹ್ಯಾಸ್ ನೋ ಪ್ರಿಸಂಪ್ಷನ್ಸ್, ಅಥವಾ ಹಿ ಇಸ್ ನಾಟ್ ಒಪಿನಿಯನೇಟೆಡ್. ಇವೆಲ್ಲ ಪಂಡಿತರಿಗೆ ಸಹಜವಾಗಿ ಬರತಕ್ಕದ್ದು. ಪಂಡಿತರು ಮಾಡತಕ್ಕದ್ದೇನು? ಈ ತಮ್ಮ ಪಾಂಡಿತ್ಯಕ್ಕೆ ಸಹಜವಾಗಿ ಬರತಕ್ಕಂತಹ ದೋಷಗಳನ್ನೆಲ್ಲ ಕಟ್ಟಿಟ್ಟು ಅದರ ಪಾಂಡಿತ್ಯದ ಸಾರ ಏನಿದೆಯೋ ಅಷ್ಟು ಮಾತ್ರ ಗ್ರಹಿಸಿ ಒಬ್ಬ ಹುಡುಗನ ಹಾಗಿರಬೇಕು, ಒಬ್ಬ ಮಗುವಿನ ಹಾಗಿರಬೇಕು. ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಅವನು ಎಳೆ ಮಗುವಿನ ಹಾಗಿರ್ತಕ್ಕದ್ದು. ಅನಂತರದಲ್ಲಿ ಪಾಂಡಿತ್ಯಂ ಬಾಲ್ಯಂಚ ನಿರ್ವಿದ್ಯ. ಈ ಪಾಂಡಿತ್ಯವನ್ನು ಬಾಲ್ಯವನ್ನು ಬಿಟ್ಟು ಅಥ ಮುನಿ ಮೌನವಾಗಿರ್ತಾನೆ. ಹೀಗೆ ಆಪ್ಯವಾದದ್ದು ಯಾವುದು, ಪಡ್ಕೊಳ್ತಕ್ಕದ್ದು ಯಾವುದು ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳು. ಶ್ರವಣ ಅಂತನ್ನೋದು ಪಾಂಡಿತ್ಯ, ಮನನ ಅಂತನ್ನೋದು ಬಾಲ್ಯ, ಮತ್ತು ನಿಧಿಧ್ಯಾಸನ ಅಂತನ್ನೋದು ಮೌನ. ಹೀಗೆ ಆಪ್ಯ ಪ್ರಾಪಕವಾದದ್ದು ನಮಗೆ ಉಪಾಯಭೂತವಾದದ್ದು ಯಾವುದು ಜ್ಞಾನಕ್ಕೆ? ಶ್ರವಣ ಮನನ ನಿಧಿಧ್ಯಾಸನಗಳು. ಇದು ಆಪ್ಯಾನಿ. ಮತ್ತು ಪಾಕ್ಯಾನಿ. ಇದು ಪಾಕ್ಯ. ಯಾವುದು ಪಕ್ವವಾದರೆ ಈ ಶ್ರವಣ ಮನನ ನಿಧಿಧ್ಯಾಸನಗಳು ಸುಲಭವಾಗುತ್ತೋ ಅದು. ಇಲ್ಲಿ ಅನುಕ್ರಮವಾಗಿ ಇಟ್ಟಿದ್ದಾರೆ. ಯಾವುದು ಉತ್ತರ, ಯಾವುದು ಕಡೆಯಲ್ಲೇ ಹೇಳ್ತೋ, ಕಡೆಯಲ್ಲಿ ಹೇಳಿದ್ದು ಒಂದು ಸಾಧನೆ, ಅದರಿಂದ ಸಾಧ್ಯವಾದದ್ದು ಹಿಂದೆ ಹೇಳಿದ್ದು ಅದು ಸಾಧನೆ, ಅದರಿಂದ ಹಿಂದೆ ಹೇಳಿದ್ದು ಸಾಧ್ಯ, ಅದು ಒಂದು ಸಾಧನೆ, ಅದರ ಹಿಂದೆ ಹೇಳಿದ್ದು ಸಾಧ್ಯ. ಹೀಗೆ ಸಾಧ್ಯ ಸಾಧನವನ್ನು ಉತ್ತರ ಆಭಿಮುಖ್ಯದಿಂದ ಹೇಳ್ತಾ ಇದ್ದಾರೆ. ಹೀಗೆ ಶ್ರವಣ ಮನನ ನಿಧಿಧ್ಯಾಸನಗಳು ನಮಗೆ ಕೈಗೂಡಬೇಕು. ಶಾಸ್ತ್ರವನ್ನು ಓದಿ ಶಾಸ್ತ್ರದ ಪ್ರಯೋಜನವನ್ನು ಪಡ್ಕೊಳ್ಳಬೇಕು ಮತ್ತು ಅದನ್ನು ನಾವು ಮನನ ಮಾಡುವ ಹಾಗಾಗಬೇಕು. ಅಂದರೆ ಇದು ಏಕಾಏಕಿ ಆಗತಕ್ಕದ್ದಲ್ಲ. ಯಾವ ಕರ್ಮಗಳು ಪಕ್ವವಾಗದೇನೆ, ಕರ್ಮಗಳಿಂದ ಪಕ್ವವಾಗದೇನೆ, ವಾಸನೆಗಳು ಪಕ್ವವಾಗದೇನೆ ಇದಾಗೋದು ಸಾಧ್ಯ ಇಲ್ಲ. ಕಷಾಯೇ ಕರ್ಮಭಿ ಪಕ್ವೇ ತಥೋ ಜ್ಞಾನಂ ಪ್ರವರ್ತ. ನಾವು ಶೀಲ ಸಂಪಾದನೆಗಾಗಲಿ ಅಥವಾ ಜಪ ತಪ ಇತ್ಯಾದಿ ಎಷ್ಟೆಷ್ಟೋ ಮಾಡ್ತೀವಲ್ಲ ನಾವು, ಇವೆಲ್ಲ ಕರ್ಮಗಳು. ಕರ್ಮಭಿ ಈ ವಾಸನೆಗಳು ಪಕ್ವೇ ಸತಿ, ಅದು when they ripen and when they cease to bear further fruit, ಆಗ ಪಕ್ವ ಅಂತ ಕರೀತಾರೆ. ಪಕ್ವೇ ಪಕ್ವಾನಿ. ಹೀಗೆ ನಮ್ಮ ವಾಸನೆಗಳೆಲ್ಲ ಪಕ್ವವಾದರೆ ಅದಕ್ಕಾಗಿ ನಾವು ಮಾಡಬೇಕಾದ್ದು ಶೀಲ ಶುದ್ಧಿ ಅಂತ ಕರೀತಾರೆ ಇವರು. ಅವರು ಯಮದಮಾದಿ ಸಾಧನ ಸಂಪತ್ತು, ಶಮದಮಾದಿ ಸಾಧನ ಸಂಪತ್ತು ಅಂತ ಆಚಾರ್ಯರು ಹೇಳಿದ್ದಾರಲ್ಲ, ಅದೆಲ್ಲ ಪಕ್ವಾನಿ. ಇದು ಶಮದಮಾದಿ ಸಾಧನ ಸಂಪತ್ತು ಈ ಪಕ್ವ ಅಂತ ಗುಂಪಿಗೆ ಸೇರಿದ್ದು. ಕರ್ಮವಿಹಿ ಕಷಾಯೇ ಪಕ್ವೇ ಸತಿ. ನಮ್ಮನ್ನ ಮುಕ್ತಿಗೆ ಅಡ್ಡಗೊಳಿಸಿ ಯಾವ್ಯಾವ್ದು ಇದೆಯೋ, ಪ್ರತಿಬಂಧಕ ಸಾಮಗ್ರಿ ಯಾವ್ಯಾವ್ದು ಇದೆಯೋ ಇವೆಲ್ಲ ಕಷಾಯ ಅಂತ ಕರೀತಾರೆ. ಅಂದರೆ ಏನು? ಲೋಕದ ವಾಸನೆ, ಶಾಸ್ತ್ರ ವಾಸನೆ, ಇವೆಲ್ಲ ಪ್ರತಿಬಂಧಗಳು. ಈ ಪ್ರತಿಬಂಧಗಳೆಲ್ಲ ಪಕ್ವವಾಗಬೇಕು ಅಂದರೆ ನಾವು ಕರ್ಮವನ್ನು ಮಾಡಬೇಕು. ಈ ಕರ್ಮವೀ
ವಾಕ್ಯಾನಿ ವಿಜ್ಞೇಯಾನಿ ಅಗ್ರಯಾಣತಃ. ಹೀಗೆ ಮಹಾಯಾನದಲ್ಲಿ ವ್ಯವಹಾರವನ್ನು ಆಶ್ರಯಿಸಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೋ ಹೀಗೆ ನಮ್ಮ ಕಷಾಯಗಳನ್ನು ಪಕ್ವ ಮಾಡಿಕೊಳ್ಳಬೇಕು. ಅನಂತರದಲ್ಲಿ ಈ ಪಾಂಡಿತ್ಯ ಬಾಲ್ಯ ಮೌನಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅನಂತರದಲ್ಲಿ ಪರಮಾರ್ಥವನ್ನು ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡ್ರೆ ಇದು ತಾನೇ ತಾನಾಗಿ ಈ ಮೂರು ಲೌಕಿಕ, ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ಇದು ಮೂರು ಹೇಯವಾಗುತ್ತೆ. ಹೀಗೆ ಹೇಯ, ಜ್ಞೇಯ, ಆಪ್ಯ, ಪಕ್ವಾನಿ ವಿಜ್ಞೇಯಾನಿ ಅಗ್ರಯಾಣತಃ ತೇಷಾಂ. ಇದರಲ್ಲಿ ಈ ನಾಲ್ಕು ಹೇಳಿದ್ರಲ್ಲ, ಹೇಯ, ಜ್ಞೇಯ, ಆಪ್ಯ, ಪಕ್ವ, ಈ ನಾಲ್ಕರಲ್ಲಿ ಅನ್ಯತ್ರ ವಿಜ್ಞೇಯಾತ್ ಉಪಲಂಭ ತ್ರಿಷು ಸ್ಮೃತ. ಈ ಜ್ಞೇಯ ಅಂತ ಅನ್ನೋದು ಮಾತ್ರ ಪರಮಾರ್ಥವನ್ನು ಆಶ್ರಯಿಸಿರತಕ್ಕದ್ದು. ಇನ್ನು ಮೂರೂ ಕೂಡ ಈ ಪಕ್ವವಾಗಿ ಹೇಳಿದ ಹೇಯ, ಆಮೇಲೆ ಮೂರನೇದಾಗಿ ಹೇಳಿದ ಆಪ್ಯ ಮತ್ತು ನಾಲ್ಕನೇದಾಗಿ ಹೇಳಿದ ಪಕ್ವ, ಈ ಮೂರರಲ್ಲಿ ಉಪಲಂಭ, ಇದನ್ನು ಉಪಾಯ ರೂಪವಾಗಿ ನಾವು ಗ್ರಹಿಸಬೇಕಾದದ್ದು. ಅಲ್ಲಿ ಜ್ಞೇಯ ಅಂತ ಅನ್ನೋದು ಮಾತ್ರ ಪರಮಾರ್ಥದ ಜೊತೆ ಸಂಬಂಧ ಇದೆ, ಇದು ಮೂರಕ್ಕೂ ವ್ಯವಹಾರದ ಸಂಬಂಧ ಇದೆ. ಆದ್ರಿಂದ ಇದು ಮೂರನ್ನು ಗಟ್ಟಿ ಮಾಡಿಕೊಳ್ಳಬೇಕಾದ್ರೆ ನಾವು ವ್ಯವಹಾರವನ್ನು ಆಶ್ರಯಿಸಲೇಬೇಕು. ಇದು ಅಗ್ರಯಾನತಃ. ಪ್ರಕೃತ್ಯಾಕಾಶವಜ್ಞೇಯ ಸರ್ವೇ ಧರ್ಮ ಅನಾದಯ ವಿದ್ಯತೆ ನಹಿ ನಾನಾತ್ವಂ ತೇಷಾಂ ಕ್ವಚನ ಕಿಂಚನ. ಈ ಜ್ಞಾನದ ಸ್ವರೂಪ ಏನು, ವಿಜ್ಞೇಯವಾದದ್ದು ಅಂದ್ರೆ ಏನು ಅಂದ್ರೆ ಅದನ್ನು ಹೀಗೆ ತಿಳ್ಕೊಳ್ಳಬೇಕಾದದ್ದು, ಪ್ರಕೃತಿಯ ತಮ್ಮ ಸ್ವಭಾವದಿಂದಲೇ ಸರ್ವೇ ಧರ್ಮಾ, ಎಲ್ಲ ಜೀವರುಗಳು ಎಲ್ಲ ವಸ್ತುಗಳು ಕೂಡ ಆಕಾಶವತ್ ಅನಾದಯ, ಒಂದು ಕಡೆ ಎಲ್ಲಿಂದಲೋ ಬಂತು, ಅದಕ್ಕೆ ಆದಿ ಇದೆ ಅಂದರೆ ಆ ಆದಿ ಸಾದಿಯಾಗಿ ಯಾವುದಿದೆಯೋ ಅದಕ್ಕೊಂದು ನಾಮ ಇದೆ, ರೂಪ ಇದೆ. ಆಕಾಶಕ್ಕೆ ರೂಪ ಇಲ್ಲ, ನಾಮವನ್ನ ಇದು ನಾಲ್ಕು ಅಲ್ಲದೆ ಇರೋದನ್ನ ಆಕಾಶ ಅಂತ ಕರಿತೀವಿ. ಹೀಗೆ ಆಕಾಶವತ್ ಜ್ಞೇಯಾ ಸರ್ವೇ ಧರ್ಮಾ ಅನಾದಯ. ಯಾವುದರಲ್ಲಿಯೂ ಕೂಡ ಹೀಗೊಂದು ವ್ಯವಹಾರದ ಸೋಂಕು ಕ್ಲೇಶ ಅಂತ ಇಲ್ಲ. ವಾಸ್ತವವಾಗಿ ಸಹಜವಾಗಿ ಯಾವ ಪ್ರಾಣಿಗಾಗಲಿ ಈ ವ್ಯವಹಾರದ ಸೋಂಕಿಲ್ಲ. ವಿದ್ಯತೆ ನಹಿ ನಾನಾತ್ವಂ, ಇದರಲ್ಲಿ ಅನೇಕವಾಗಿರೋದು, ದ್ವೈಧ, ಗ್ರಾಹ್ಯ ಗ್ರಾಹಕ ಅಂತನ್ನೋದು ಇಲ್ಲ. ಕ್ವಚನ ಕಿಂಚನ, ಎಲ್ಲಿಯೂ ಇಲ್ಲ, ಒಂದಿಷ್ಟೂ ಇಲ್ಲ. ಕ್ವಚನ ಕಿಂಚನ ಅಂದರೆ ಹೇಗೆ ಸುಷುಪ್ತಿಯಲ್ಲಿ ಯಾವ ಪ್ರಾಣಿಗಾಗಲಿ ಗ್ರಾಹ್ಯ ಗ್ರಾಹಕ ಸಂಬಂಧ ಇಲ್ಲದೇ ಇರೋ ಕಾರಣದಿಂದ ಕ್ಲೇಶ ಅಂತಿಲ್ಲ. ಸುಷುಪ್ತಿಯಲ್ಲಿ ಕ್ಲೇಶ ಅಂತ ಯಾರಿಗಿದೆ? ಇದು ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಯಾವಾಗ ಆರಂಭವಾಯಿತು, ಯಾವಾಗ ಮುಗಿಯಿತು ಅಂತ ಹೇಳಿ ನಾವು ಗಡುವಿಟ್ಕೊಂಡು ಹೇಳಬೇಕೇ ವಿನಃ ಅದು ಆಕಾಶವತ್ ಜ್ಞೇಯ. ಆದಿಬುದ್ಧ ಪ್ರಕೃತ್ಯೈವ ಸರ್ವೇ ಧರ್ಮಾ ಸುನಿಶ್ಚಿತಾ ಯಸ್ಯೈವಂ ಭವದೇಕ್ಷಾಂತಿ ಸೋಮೃತತ್ವಾಯ ಕಲ್ಪತೆ. ಸರ್ವೇ ಧರ್ಮಾ, ಎಲ್ಲ ಆತ್ಮರುಗಳು ಕೂಡ ಎಲ್ಲ ಜೀವರು ಕೂಡ ಪ್ರಕೃತ್ಯೈವ ತಮ್ಮ ಸಹಜವಾದ ಸ್ಥಿತಿಯಲ್ಲಿ ತಮ್ಮ ಸ್ವಭಾವದಲ್ಲಿ ಆದಿಬುದ್ಧ. ಈ ಆದಿಬುದ್ಧ ಅಂತನ್ನೋದು ಮಹಾಯಾನದವರ ಕನ್ಸೆಪ್ಷನ್ನು. ಅವರಲ್ಲಿ ಏನು ಹೇಳ್ತಾರೆ, ಒಂದು ಬುದ್ಧತ್ವ ಅಂತ ಒಂದಿದೆ, ಒಂದು ಎನ್ಲೈಟನ್ಮೆಂಟ್ ಅದೇ ಪ್ರಿನ್ಸಿಪಲ್, ಒಂದು ಬೋಧಿ ಅಂತ ಇದೆ. ಇದರ ನೆರಳಲ್ಲಿ ಅನೇಕ ಜನ ಬೋಧಿಸತ್ವರು ಬಂದು ಬುದ್ಧರಾಗ್ತಾರೆ. ಇವರು ಬುದ್ಧ ಅಂತನ್ನೋನು ಯಾರು ಬೋಧಿಯನ್ನು ಪಡ್ಕೊಂಡಿದ್ದಾನೋ ಅವನು ಬುದ್ಧ. ಅವನು ಬೋಧಿಯನ್ನು ಪಡ್ಕೊಳ್ಬೇಕಾದ್ರೆ ವ್ಯವಹಾರದಲ್ಲೇ ಬಂದಿರಬೇಕು. ಅವನು ವ್ಯವಹಾರದಲ್ಲಿ ಒಂದು ದುಃಖಾನುಭವ ಅಂತ ಇರಬೇಕು, ತಪಸ್ಸು ಅಂತ ಮಾಡಬೇಕು, ಅವನ ಪ್ರಯತ್ನಗಳನ್ನು ಮಾಡಬೇಕು, ಪ್ರಣತಿಗಳನ್ನು ಮಾಡಬೇಕು.
ಅನಂತರದಲ್ಲಿ ಅವನು ಬೋಧಿ ಅಂತ ಅನ್ನೋದನ್ನು ಕಂಡುಕೊಳ್ತಾನೆ. ಆದರೆ ಬೋಧಿ ಎಲ್ಲರಿಗೂ ಸಹಜವಾಗಿ ಇರತಕ್ಕದ್ದೇ. ಈ ವೇದಾಂತದಲ್ಲಿ ಹೇಗೆ ಮೋಕ್ಷ ಅಂತ ಅನ್ನೋದು ಎಲ್ಲರಿಗೂ ಸಹಜವಾಗಿರತಕ್ಕದ್ದು, ಎಲ್ಲರೂ ಮುಕ್ತರೇ, ಅವ್ರಿಗೆ ಬದ್ಧತ್ವ ಅಂತಿಲ್ಲ ಅಂತ ಹೇಳ್ತಾರೋ, ಅವರು ಬುದ್ಧತ್ವ ಅಂತ ಅನ್ನೋದು ಹಾಗಿದೆ. ಎಲ್ಲರೂ ಬುದ್ಧರೇ, ಎಲ್ಲರಿಗೂ ಬೋಧಿ ಅಂತ ಅನ್ನೋದು ಇದ್ದೇ ಇದೆ. ಅದನ್ನು ಮರೆಮಾಚಿ ವ್ಯವಹಾರ ಅಂತ ಅನ್ನೋದು ಏಕದೇಶೀಯವಾಗಿದೆ. ಅಂದರೆ ಎಲ್ಲ ಬುದ್ಧರು ಕೂಡ ಈ ಒಂದು ಆದಿಬುದ್ಧರಿಂದ ಬರ್ತಾರೆ ಅಂತ ಒಂದು ಕನ್ಸೆಪ್ಷನ್ ಅವರಲ್ಲಿ. ಈ ಗೌತಮ ಬುದ್ಧ ಅಂತನ್ನೋನು ಅವನು ಒಬ್ಬ ಬುದ್ಧ ಅಲ್ಲ, ಅನೇಕ ಜನ ಬುದ್ಧರಲ್ಲಿ ಅವನೊಬ್ಬ. ಏಚ ಬುದ್ಧ ಅತೀತಾಚ ಏಚ ಬುದ್ಧ ಅನಾಗತ ಪ್ರತ್ಯುತ್ಪನ್ನಾಚ ಯೇ ಬುದ್ಧ ಅಂತ ಅವನು ನಿತ್ಯ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಬುದ್ಧರು ಹಿಂದೆ ಹೋಗಿದ್ದಾರೋ, ಎಷ್ಟು ಬುದ್ಧರು ಮುಂದೆ ಬರ್ತಾರೋ, ಎಷ್ಟು ಬುದ್ಧರು ಈಗಿದ್ದಾರೋ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಏಚ ಬುದ್ಧ. ಈ ಗೌತಮ ಬುದ್ಧ ಅಂತನ್ನೋನು ಆ ಒಂದು ಸಾವಿರಾರು ಜನ ಬುದ್ಧರಲ್ಲಿ ಒಬ್ಬ ಬುದ್ಧ ಅಷ್ಟೇನೆ. ಈ ಬುದ್ಧರೆಲ್ಲ ಎಲ್ಲಿಂದ ಬರ್ತಾರೆ? ಆದಿ ಬುದ್ಧ ಅಂತ ಒಬ್ಬ ಇದ್ದಾನೆ, ಅವನಿಂದ ಲೋಕೋಪಕಾರಕ್ಕಾಗಿ ಬರ್ತಾ ಇರ್ತಾನೆ. ಇಲ್ಲೂ ಕೂಡ ಲೋಕ ಸಂಗ್ರಹಕ್ಕಾಗಿ ನಾನು ಅವತಾರ ಮಾಡ್ತೀನಿ ಅಂದರೆ ಒಂದು ಪರಮಾರ್ಥ ದ್ರವ್ಯ ಅಂತ ಒಂದಿದೆ. ಯಾವ್ಯಾವಾಗ ಅಧರ್ಮ ಹೆಚ್ಚಾಗುತ್ತೋ, ಧರ್ಮ ಕಡಿಮೆ ಆಗುತ್ತೋ, ಆಗ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಸಂಭವಾಮಿ ಯುಗೆ ಯುಗೆ. ಹೊಸದಾಗಿ ಏನು ಬರ್ತಾ ಇಲ್ಲ, ಈ ಒಂದು ಪರಮಾರ್ಥ ದ್ರವ್ಯದಿಂದ ಅವತಾರಗಳು ಅಂತ ಬರ್ತಾ ಇರುತ್ತೆ. ಬೌದ್ಧರ ಕನ್ಸೆಪ್ಷನ್ನು ಹಾಗೇನೆ. ಒಂದು ಆದಿಬುದ್ಧ ಅಂತ ಒಬ್ಬ ಇದ್ದಾನೆ, ಆದಿಬುದ್ಧರಿಂದ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ಬುದ್ಧ ಅಂತ ಬರ್ತಾ ಇರ್ತಾನೆ. ಹೀಗೆ ಸರ್ವೇ ಧರ್ಮ, ಎಲ್ಲ ಜೀವರುಗಳು ಕೂಡ ತಮ್ಮ ಸ್ವಭಾವದಲ್ಲಿ ಆದಿಬುದ್ಧ ಅಂದ್ರೆ ಏನು? ವೇದಾಂತದಲ್ಲಿ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ ಹಾಗೆ ಅದೇ. ಇದೇನು ಅಳಿಯ ಅಲ್ಲ, ಮಗಳ ಗಂಡ, ಒಂದು ಬೇರೆ ಬೇರೆ ಭಾಷೆಯಲ್ಲಿ ಹೇಳೋದಷ್ಟೇ. ಆದಿಬುದ್ಧಾ ಪ್ರಕೃತ್ಯಾ ಏವ ಸರ್ವೇ ಧರ್ಮಾ ಇತಿ ಸುನಿಶ್ಚಿತಾ. ಇದು ಶಾಸ್ತ್ರದಿಂದಲೂ ದೊಡ್ಡವರ ಅನುಭವದಿಂದಲೂ ನಿಶ್ಚಯವಾದದ್ದು. ಯಸ್ಯ ಏವಂ ಭವತಿ ಕ್ಷಾಂತಿ, ಯಾರು ಈ ರೀತಿಯಾಗಿ ತಿಳ್ಕೊಂಡು ಏವಂ ಕ್ಷಾಂತಿ ಭವತಿ. ಈ ಕ್ಷಾಂತಿ ಅನ್ನೋದು ಪರ್ಬೆರೆನ್ಸ್. ಒಂದು ಶಾಂತಿಗೂ ಶಮಕ್ಕೂ ದಮಕ್ಕೂ ಮೀರಿ ಅದೆಲ್ಲ ಒಳಗೊಂಡಿದ್ದು ಕ್ಷಾಂತಿ. ಕ್ಷಾಂತಿ ಅಂತ ಅನ್ನೋದು ಎಂಡ್ಯೂರಿಂಗ್, ದಿ ಕೆಪಾಸಿಟಿ ಟು ಎಂಡ್ಯೂರ್ ಆಲ್ ಈವಿಲ್ಸ್, ಆಲ್ ಡಿಫಿಕಲ್ಟೀಸ್, ಆಲ್ ಎಫ್ಲಿಕ್ಷನ್ಸ್. ಇದನ್ನು ಯೇಷಾಂ ಭವತಿ ಕ್ಷಾಂತಿ ಸಹ ಅಮೃತತ್ವಾಯ ಕಲ್ಪತೆ. ಅವನಿಗೆ ಈ ಅಮೃತತ್ವ ಅಂತ ಏನಿದೆ, ಪರಮಾರ್ಥದ ಗ್ರಹಣ, ಇದು ಸಾಧ್ಯವಾಗುತ್ತೆ. ಆದಿಶಾಂತಾಖ್ಯನುತ್ಪನ್ನ ಪ್ರಕೃತ್ಯೈವ ಸುನಿರ್ವೃತಾ ಸರ್ವೇ ಧರ್ಮಾ ಸಮಾಭಿನ್ನಾ ಅಜಂ ಸಾಮ್ಯಂ ವಿಶಾರದಂ. ಈ ಜ್ಞೇಯವಾದದ್ದು ಅಂದ್ರೆ ಏನು? ಆದಿಶಾಂತಾ. ಈ ಜಗತ್ತಿನಲ್ಲಿ ಏನೆಂದರೋ ಒಂದು ದುಃಖ ಅಂತ ಒಂದು ಬಂದಿದೆ, ನಾವೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದೀವಿ, ಅಥವಾ ಉಪಾಧಿಗಳಿದೆ, ಅಥವಾ ಅವಿದ್ಯೆ ಇದೆ, ಇವೆಲ್ಲ ನಮ್ಮ ಕಲ್ಪನೆ ಅಷ್ಟೇನೆ. ಆದಿಶಾಂತ, ಮೊದಲಿಂದಲೂ ಅವಿದ್ಯೆ ಅಂತ ಅನ್ನೋದು ಇಲ್ಲವೇ ಇಲ್ಲ. ಆದಿಶಾಂತ ಶಮಿತಾ ಹಿ ಅನುತ್ಪನ್ನಾ ಪ್ರಕೃತ್ಯೈವ ಸುನಿರ್ವೃತಾ. ಅದ್ರ ಸ್ವಭಾವದಿಂದಲೇ ಈ ಜೀವನಿಗೆ ಅಥವಾ ಆತ್ಮನಿಗೆ ಈ ಜಾಗೃತಿನೊಡನೆ ಸೇರಿಕೊಳ್ಳಬೇಕು, ಸ್ವಪ್ನದೊಡನೆ ಸೇರಿಕೊಳ್ಳಬೇಕು, ಸುಷುಪ್ತಿಯೊಡನೆ ಸೇರಿಕೊಳ್ಳಬೇಕು ಒಂದು ಪ್ರಕೃತಿಯಿಂದ ಇಲ್ಲ. ಪ್ರಕೃತಿಯ ಸುನಿರ್ವೃತಾ, ವಿಡ್ರಾನ್ ವೆಲ್ ಫ್ರಮ್ ಆಲ್ ದಿ ಸ್ಟೇಟ್ಸ್. ಸರ್ವೇ ಧರ್ಮಾ ಸಮಾ ಅಭಿನ್ನ. ಎಲ್ಲ ಜೀವರುಗಳು ಕೂಡ, ಎಲ್ಲ ಆತ್ಮರು ಕೂಡ ಸಮ ಮತ್ತು ಪರಸ್ಪರವಾಗಿ ಭೇದ ಅಂತ ಇಲ್ಲ. ಸಮ ಅಭಿನ್ನ ಅಜಂ ಸಾಮ್ಯಂ ವಿಶಾರದಂ. ಹೀಗೆ ಯಾವುದು ಕೂಡ ಹೊಸದಾಗಿ ಬಂದದ್ದಲ್ಲ ಮತ್ತು ಎಲ್ಲವೂ ಒಂದು ಸಮನಾದದ್ದು ಅಂತ ತಿಳ್ಕೊಂಡ್ರೆ ವಿಶಾರದಂ. ಇದು ಕ್ಲಿಯರ್ ಥಿಂಕಿಂಗ್. ಇದು ಕ್ಲಾರಿಟಿ ಅಂತ ಒಂದು ಯಾವಾಗ ಬರುತ್ತೆ ಅಂದರೆ ಅಜಂ ಸಾಮ್ಯಂ
ವಿಶಾರದಂ. ವೈಶಾರದ್ಯಂತು ವೈ ನಾಸ್ತಿ ಭೇದೆ ವಿಚರತಾಂ ಸದಾ ಭೇದ ನಿಮ್ನಾ ಪೃಥಗ್ವಾದಾ ತಸ್ಮಾತ್ ತೇ ಕೃಪಣಾ ಸ್ಮೃತಾ. ಈ ವೈಶಾರದ್ಯ ಅಥವಾ ಕ್ಲಿಯರ್ ಥಿಂಕಿಂಗ್ ಅಥವಾ ಕ್ಲೀನ್ ಲಿವಿಂಗ್, ಇದು ವೈಶಾರದ್ಯ. ಇದು ನಾಸ್ತಿ ಭೇದೆ ವಿಚರದಾಂ ಸದಾ. ಯಾರು ಈ ಗ್ರಾಹ್ಯ ಗ್ರಾಹಕದಲ್ಲೇ ಅಂದರೆ ಏನು ಜಾಗೃತ ಅವಸ್ಥೆಯಲ್ಲೇ ಓಡಾಡ್ತಾ ಇರ್ತಾರೋ, ದೋಸ್ ಹೂಸ್ ಎಕ್ಸಿಸ್ಟೆನ್ಸ್ ಇಸ್ ಕನ್ಫೈನ್ ಟು ದಿ ವೇಕಿಂಗ್ ವರ್ಲ್ಡ್, ಇವರಿಗೆ ವೈಶಾರದ್ಯ ಅಂತ ಅನ್ನೋದು ಬರೋದು ಸಾಧ್ಯತೆ ಇಲ್ಲ. ವೈಶಾರದ್ಯಂತು ವೈ ನಾಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾ ಪೃಥಗ್ವಾದ. ನಾವು ಬೇರೆ ಬೇರೆ ಅಂತ ಅಂದ್ಕೊಂಡು ನಾವು ಏನೇನು ವಾದಗಳನ್ನು ಮಾಡ್ತೀವೋ ಇವೆಲ್ಲವೂ ಕೂಡ ಪೃಥಕ್ ಭೇದ ನಿಮ್ನಾ, ದೇ ಇನ್ಕ್ಲೈನ್ ಟುವರ್ಡ್ಸ್ ಡಿಫರೆನ್ಸ್. ಗ್ರಾಹ್ಯ ಗ್ರಾಹಕ ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಎಲ್ಲ ಸ್ಕೂಲ್ಸ್ ಆಫ್ ಥಾಟ್. ತಸ್ಮಾತ್ ತೇ ಕೃಪಣಾ ಸ್ಮೃತ. ಆದ್ದರಿಂದ ಇದು ಬಹಳ ನ್ಯಾರೋ. ಕೃಪಣ ಅಂದ್ರೆ ನ್ಯಾರೋ ಅಂತ ಒಂದರ್ಥ, ಕೃಪಣ ಫಲಹೇತವ ಅಂತ ಒಂದು ಲಕ್ಷಣವನ್ನು ಹೇಳಿದ್ದಾರೆ. ಯಾರಿಗೆ ಇದಾಗಬೇಕು ಅದಾಗಬೇಕು ಇದೊಂದಾಗಬೇಕು ಮತ್ತೊಂದಾಗಬೇಕು ಫಲಾಕಾಂಕ್ಷೆ ಇರುತ್ತೋ ಇವರನ್ನು ಕೃಪಣ ಅಂತ ಕರೀತಾರೆ. ಕೃಪಣಾ ತೇ ಸ್ಮೃತಾ. ಯಾವುದೋ ಒಂದು ಲೌಕಿಕವಾದ ಪ್ರಯೋಜನ ಇರಬೇಕು, ಅವರಿಗೆ ಪರಮಾರ್ಥ ಕಟ್ಕೊಂಡು ಏನು ಪ್ರಯೋಜನ? ಹೀಗೆ ಭೇದ ನಿಮ್ನಾ ಪೃಥಗ್ವಾದ ತಸ್ಮಾತ್ ಕೃಪಣಾ ಸ್ಮೃತಾ. ಅಜೇ ಸಾಮ್ಯೇತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾ ತೇ ಹಿ ಲೋಕೆ ಮಹಾಜ್ಞಾನಾ. ಅವರು ಮಹತ್ತನ್ನು ತಿಳ್ಕೊಂಡವರು, ದೊಡ್ಡದನ್ನು ತಿಳ್ಕೊಂಡವರು ಮಹಾಜ್ಞಾನ. ಯಾರು ಅಂದರೆ ಲೋಕದಲ್ಲಿ ಅಜೇ ಸಾಮ್ಯೇತು ಯೇ ಕೇಚಿತ್ ಸುನಿಶ್ಚಿತಾ. ಇದು ವಾಸ್ತವವಾಗಿರತಕ್ಕ ಪರಮಾರ್ಥ ಅಜವಾದದ್ದು ಮತ್ತು ಸಾಮ್ಯವಾದದ್ದು, ಒಬ್ಬರಿಗೊಂದು ಇರತಕ್ಕದ್ದಲ್ಲ, ಇದರಲ್ಲಿ ಭೇದ ಅಂತ ಇರತಕ್ಕಂಥದ್ದಲ್ಲ. ಇದು ಸಾಮ್ಯವಾದದ್ದು ಅಜವಾದದ್ದು ಅಂತ ಏಕೇಚಿತ್ ಯಾರಾಗಲಿ ಸುನಿಶ್ಚಿತಾ ಭವಿಷ್ಯಂತಿ ಇದನ್ನು ಮನದಟ್ಟು ಮಾಡಿಕೊಂಡಿದ್ದಾದರೆ ತೇಹಿ ಲೋಕೆ ಮಹಾಜ್ಞಾನ. ಲೋಕದಲ್ಲಿ ಅವರು ಬ್ರಹ್ಮವನ್ನು ತಿಳ್ಕೊಂಡವರು, ಬ್ರಹ್ಮವೇತ್ತರು. ತಚ್ಚ ಲೋಕೋ ನಗಾಹತೆ. ಅವರ ಸ್ಥಿತಿಯನ್ನ ಲೋಕ ಅರ್ಥ ಮಾಡಿಕೊಳ್ಳಾರದು. ತಚ್ಚ ಲೋಕೋ ನಗಾಹತೆ. ಈಗ ಮಹಾಪುರುಷರ ದಾರಿ ಸಾಮಾನ್ಯ ಮನುಷ್ಯರಿಗೆ ಅರ್ಥವಾಗಲಾರದು. ಅವನು ಹುಚ್ಚು ಅಂತಾರೆ, ಬೆಪ್ಪು ಅಂತಾರೆ, ಅಥವಾ ಇನ್ನೇನೋ ಒಂದು ಕರೀತಾರೆ. ಹೀಗೆ ತಚ್ಚ ಲೋಕೋ ನ ಗಾಹತೆ. ಈ ಲೋಕ ಅಂತನ್ನೋದು ಅವರ ಆಳಕ್ಕೆ ಇಳಿದು ಅವರ ಸ್ವಾರಸ್ಯವನ್ನು ಅರಿತುಕೊಳ್ಳಲಾರದು. ಅಜೇಶ್ವಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನ ನಿಶ್ಯತೆ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜೇಷು ಅಜಂ ಅಸಂಕ್ರಾಂತಂ ಧರ್ಮೇಶು ಇತಿ ಜ್ಞಾನಂ ನಿಶ್ಯತೆ. ನಾವು ತಿಳ್ಕೊಳ್ಬೇಕಾದ ಜ್ಞೇಯ ಅಂತ ಹೇಳಿದ್ರಲ್ಲ, ಯಾವ ಜ್ಞಾನ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ ಅಜೇಷು ಅಜಂ ಅಸಂಕ್ರಾಂತಂ. ಈ ವ್ಯವಹಾರದಲ್ಲಿ ಪರಮಾರ್ಥ ಅಂತ ಇದೆ. ಅಜ ಅಂದರೆ ವಾಸ್ತವವಾಗಿ ಪರಮಾರ್ಥವಾದದ್ದು. ಈ ಪರಮಾರ್ಥವಾದದ್ರಲ್ಲಿ ವ್ಯವಹಾರ ಅಂತ ಇದೆ. ಆದರೆ ವ್ಯವಹಾರ ಪರಮಾರ್ಥಕ್ಕಿಂತ ಬೇರೆಯಾದದ್ದಲ್ಲ. ವ್ಯವಹಾರವೂ ಅಜವೇ, ಪರಮಾರ್ಥವೂ ಅಜವೇ. ಜಾಗೃತ ಅವಸ್ಥೆಯೂ ಅಜ, ಸ್ವಪ್ನಾವಸ್ಥೆಯೂ ಅಜ ಮತ್ತು ಸುಷುಪ್ತ್ಯವಸ್ಥೆಯೂ ಅಜ. ಒಂದು ಬಿಟ್ಟು ಇನ್ನೊಂದು ಹೋಯಿತು ಅಂತ ಹೇಳೋ ಹಾಗಿಲ್ಲ ನಾವು. ಅಜೇಷು ಅಜಂ ಅಸಂಕ್ರಾಂತಂ. ಈ ಒಂದು ಸುಷುಪ್ತಿ ಅವಸ್ಥೆಯನ್ನು ಬಿಟ್ಟು ನಾವು ಜಾಗೃತ ಅವಸ್ಥೆಗೆ ಬಂದವು ಅಂತ ಹೇಳೋ ಹಾಗಿಲ್ಲ. ಇರತಕ್ಕಂಥ ಒಬ್ಬನೇ ಆತ್ಮ ಮೂರನ್ನೂ ಅನುಭವಿಸ್ತಾ ಇದ್ದಾಗ ಏಕರೂಪಿಯಾಗಿ ಇರ್ತಾನೆ. ಅಜೇಷು ಅಜಂ ಅಸಂಕ್ರಾಂತಂ ಧರ್ಮೇಶು ಜ್ಞಾನಂ ಇಷ್ಯತೆ ಯತೋ ನ ಕ್ರಮತೆ ಜ್ಞಾನಂ. ಯಾರಿಗೆ ಈ ಜ್ಞಾನ
ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು ಅವರ ಜ್ಞಾನವನ್ನ ಅಸಂಗ ಇತಿ ವಿಷಯ. ಅವರಿಗೆ ಸಂಘ ಇಲ್ಲ, ಒಂದು ಸಂಘದ ದೋಷ ಇಲ್ಲ, ನಿಸ್ಸಂಗರಾದವು ಅಂತ ಹೇಳ್ತಾರೆ. ಅಣುಮಾತ್ರೇಪಿ ವೈಧರ್ಮ್ಯೇ ಜಾಯಮಾನೇ ಅವಿಪಶ್ಚಿತ ಅಸಂಗತ ಸದಾ ನಾಸ್ತಿ. ಇದು ತದಾ ನಾಸ್ತಿ ಅಂತ ಒಂದು ಪಾಠಾಂತರ. ಕಿಮುದಾವರಣಚ್ಯುತಿ ವೈಧರ್ಮ್ಯೇ. ಹೀಗೆ ಒಂದು ಧರ್ಮ ಇದಕ್ಕಿಂತ ಬೇರೆಯಾದದ್ದು ಇನ್ನೊಂದು ಧರ್ಮ ಇದೆ. ಜಾಗ್ರದ ಅವಸ್ಥೆಗೆ ಮೀರಿದ್ದು ಒಂದಿದೆ, ಇದನ್ನು ಮೀರಿದ್ದು ಇನ್ನೊಂದಿದೆ. ಹೀಗೆ ವೈಧರ್ಮ್ಯೇ ಅಣುಮಾತ್ರೇಪಿ ಜಾಯಮಾನೆ. ಒಂದು ಸ್ವಲ್ಪವಾದರೂ ನಮಗೆ ಕಾಣಿಸಿಕೊಂಡಾಗ ಅವಿಪಶ್ಚಿತ, ಯಾರಿಗೆ ಸರಿಯಾದ ತಿಳುವಳಿಕೆ ಇಲ್ಲವೋ ಅವರು ಇಲ್ಲಿಂದ ಅಲ್ಲಿ ಹೋಯಿತು, ಅಲ್ಲಿಂದ ಇಲ್ಲಿ ಬರುತ್ತೆ. ಹೀಗೆ ಅಣುಮಾತ್ರೇಪಿ ವೈಧರ್ಮ್ಯೇ ತದಾ, ಆಗ ಅವರಿಗೆ ಅಸಂಗತ ನಾಸ್ತಿ. ಅಸಂಗರಾಗಿರೋದು ಹೇಗೆ? ಅವರೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಕ್ರಮಣ ಆಗೋದ್ರಲ್ಲೇ ಆಸಕ್ತಿ ಚಿತ್ತರಾಗಿದ್ದಾಗ ಅಸಂಗ ಅಂತನೋದು ಹೇಗೆ ಬರುತ್ತೆ? ಅಸಂಗತ ತದಾ ನಾಸ್ತಿ ತೇಷಾಂ. ಅವರಿಗೆ ಅಸಂಗತ ಅಂತಿಲ್ಲ. ಕಿಮುತ ಆವರಣಚ್ಯುತಿ. ಇವರಿಗೆ ಅಸಂಗತ ಅಂತ ಇಲ್ಲದೇ ಇದ್ದ ಮೇಲೆ ಇವರ ಆವರಣಗಳೆಲ್ಲ ಹೋಯಿತು. ಜ್ಞಾನಾವರಣ, ಮೋಹಾವರಣ ಇವೆಲ್ಲ ಹೋಯಿತು ಅಂತನ್ನೋದು ಹೇಗೆ? ನಾವು ಅಲಬ್ಧಾವರಣ ಸರ್ವೇ ಧರ್ಮ ಪ್ರಕೃತಿ ನಿರ್ಮಲಾ ಆದೌ ಬುದ್ಧಾಸ್ತಥಾ ಮುಕ್ತಾ ಬುದ್ಧ್ಯಂತ ಇತಿ ನಾಯಕಾ. ಅಲಬ್ಧಾವರಣಾ ಸರ್ವೇ ಧರ್ಮಾ. ಎಲ್ಲ ಧರ್ಮಗಳಿಗೂ ಕೂಡ ಸ್ವಭಾವದಲ್ಲಿ ಒಂದು ತೆರೆ, ಮೊಸಕು, ಅವಿದ್ಯೆ ಅಂತಿಲ್ಲ. ಅಲಬ್ಧ ಆವರಣ ಸರ್ವೇ ಪ್ರಕೃತಿ ನಿರ್ಮಲಾ. ಸ್ವಭಾವದಲ್ಲಿ ಆತ್ಮನಿಗೆ ಅಸಂಗ ಮತ್ತು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾದವನು. ಪ್ರಕೃತಿ ನಿರ್ಮಲಾ. ಜಗತ್ತಿನ ಒಂದು ಕ್ಲೇಶ ಇವನಿಗೆ ಅಂಟೋಲ್ಲ. ಆದೌ ಬುದ್ಧ. ಆದೌ ಮೊದಲಿಂದಲೂ ಕೂಡ ಇವನ ಜ್ಞಾನಿಯೇ. ಚಿತ್ ಅಂತನೋದು ಇವನಲ್ಲಿ ಇದೆ. ಬುದ್ಧ ತಥಾ ಮುಕ್ತ. ಯಾವ ಜಗತ್ತಿನ ಬಂಧ ಅಂತನೋದು ಅವನಿಗೆ ಇಲ್ಲವೇ ಇಲ್ಲ. ಬುದ್ಧ್ಯಂತ ಇತಿ ನಾಯಕ. ಯಾರು ತಿಳ್ಕೊಳ್ತಾರೆಯೋ ಇದನ್ನ ಇವರು ನಾಯಕ. ನೀ ಧಾತು ನೀಂಗ್ ಪ್ರಾಪಣೆ ಅಂತ ಒಯ್ಯೋದು. ನಾಯಕ ಅಂದರೆ ಆಚಾರ್ಯರು. ಯಾರು ನಮ್ಮನ್ನು ಒಯ್ಯುತ್ತಾರೋ ಅವರು ನಾಯಕ. ಯಾರು ಈ ರೀತಿಯಾಗಿ ತಿಳ್ಕೊಂಡಿದ್ದಾರೋ ಅವರು ನಮ್ಮನ್ನು ಒಯ್ಯುವುದಕ್ಕೆ ಸಮರ್ಥರಾದವರು ನಾಯಕ. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಇಲ್ಲಿ ಇದು ಈ ಒಂದು ಕಡೆ ಒಂದು 7-8 ಶ್ಲೋಕಗಳು ಇದು ಬೌದ್ಧ ಗ್ರಂಥ ಅಲ್ಲ ಅಂತ ಅನ್ನೋರಿಗೆ ತುಂಬಾ ಗಂಟೆ ಹಿಡ್ಕೊಳ್ಳೋದು. ಒಂದೊಂದು ಕಾರ್ಯಕ್ಕೆಲ್ಲೂ ಬುದ್ಧಿ ಹೆಸರು, ಆದಿ ಬುದ್ಧ, ಅಗ್ರಯಾಣ ಎಲ್ಲ ಅದದೇ ಮಾತುಗಳು, ಬೌದ್ಧ ಪ್ರಕ್ರಿಯೆ ಮಾತುಗಳೇ ಬರುತ್ತೆ. ಇದಕ್ಕೆ ಇವರು ಬಹಳ ಹೆಣಗಾಡಿ ಬೇರೆ ಬೇರೆ ಅರ್ಥಗಳದ್ದು ಹೇಳಬೇಕಷ್ಟೇ. ಇಲ್ಲಿ ಏನೇನು ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ. ತಾಯಿನಃ ಆಕಾಶವದ್ವ್ಯಾಪಿನಃ. ಈ ಬುದ್ಧ ಅಂತನೋ ಯಾವುದೋ ಒಂದು ಕಡೆ ದೇಹಕ್ಕೆ ಸೀಮಿತನಾದವನಲ್ಲ. ಆಕಾಶದ ಎಲ್ಲೆಲ್ಲಿಯೂ ಇರತಕ್ಕಂಥದ್ದು ಬುದ್ಧರ ಸ್ಥಿತಿ, ಬುದ್ಧತ್ವ. ಈ ಬುದ್ಧಸ್ಯ ತಾಯಿನಃ ಧರ್ಮೇಶು ನ ಕ್ರಮತೆ. ಈ ಬುದ್ಧತ್ವ ಅಂತನ್ನೋದು ಈ ಜೀವಿಗಳಲ್ಲಿ ಸಂಕ್ರಮಣವಾಗಲ್ಲ. ಯಾವಾಗಲೂ ಒಂದು ಸಾರ್ತಿ ನೀವು ಬೋಧಿ ಅಂತ ಒಂದು ಬರುತ್ತೆ. ಜೀವನ ಆದವನಿಗೆ ಬದ್ಧಾವಸ್ಥೆ ಹೋಗಿ ಮುಕ್ತಿ ಅವಸ್ಥೆ ಅಂತ ಒಂದು ಬರುತ್ತೆ. ಹೀಗೆ ನ ಕ್ರಮತೆ. ಇದು ವೇದಾಂತದ ಪ್ರಪೋಸಿಷನ್ ತಾನೆ. ಅವನಿಗೆ ಸ್ವತಃ ಮುಕ್ತಿ ಅಂತ ಅನ್ನೋದು ಸಾಧ್ಯವಾದದ್ದಲ್ಲ, ಸಿದ್ಧವಾದದ್ದು. ಏನರ್ಥ? ನ ಕ್ರಮತೆ. ಯಾವ ಆತ್ಮನಿಗೂ ಯಾವುದೋ ಕಾಲದಲ್ಲಿ ಮುಕ್ತಿ ಅಂತ ಬಂದು ಸೇರಿಕೊಳ್ಳೋಲ್ಲ. ನ ಕ್ರಮತೆ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾ ತಥಾ ಜ್ಞಾನ. ಎಲ್ಲ ಧರ್ಮಗಳೂ ಕೂಡ ಯಾವ ಯಾವ ನೆಲೆಯಲ್ಲಿ
ಧರ್ಮದಿಂದ ಧರ್ಮಕ್ಕೆ ಸಂಕ್ರಮಣ ಅಂತಿಲ್ವೋ ಅಂದರೆ ಏನು? ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆಯಿಂದ ಸುಷುಪ್ತಿ ಅವಸ್ಥೆ, ಸುಷುಪ್ತಿ ಅವಸ್ಥೆಯಿಂದ ಮತ್ತೆ ಜಾಗೃತ ಅವಸ್ಥೆ, ಹೀಗೆ ಸಂಕ್ರಮಣ ಅಂತಿಲ್ವಲ್ಲ. ಸರ್ವೇ ಧರ್ಮಾ ತಥಾ, ಹೀಗೆ ಬುದ್ಧನ ಮನಸ್ಸಿನಲ್ಲಿ, ಬುದ್ಧನ ಜ್ಞಾನದಲ್ಲಿ ನಕ್ರಮತೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ ಅಂತ ಇಲ್ಲ. ಹೀಗೆ ಹೋಗದೇ ಇದ್ದದ್ದು ಜ್ಞಾನ ಯಾವ ರೀತಿಯಾಗಿರುತ್ತೆ? ಒಂದು ಕಡೆಯಿಂದ ಒಂದು ಕಡೆ ಹೋಗೋ ಜ್ಞಾನ ನಮಗೆ ಗೊತ್ತು. ಜಾಗೃತ ಅವಸ್ಥೆ ಅಂದರೆ ಏನು ಅಂತ ಗೊತ್ತು. ಯಾಕೆಂದ್ರೆ ಜಾಗೃತ ಅವಸ್ಥೆಯಿಂದ ಸುಷುಪ್ತಿ ಅವಸ್ಥೆಗೆ ಬರ್ತೀವಿ. ಸುಷುಪ್ತಿ ಅವಸ್ಥೆ ಅಂದರೆ ನಮಗೇನು ಅಂತ ಗೊತ್ತು. ಯಾಕೆಂದ್ರೆ ಅದರಿಂದ ಜಾಗೃತ ಅವಸ್ಥೆ ಅಂತ ಹೋಗ್ತೀವಿ. ಎರಡೂ ಅಲ್ಲದು ಸ್ವಪ್ನಾವಸ್ಥೆ ಅಂತ ನಮಗೆ ಗೊತ್ತು. ಕ್ರಮವನ್ನು ಹಿಡಿದು ಅಂದರೆ ಕ್ರಮತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋದವು ಅಂತ ಗೊತ್ತಾಗುತ್ತೆ. ಈ ಮೂರೂ ಅವಸ್ಥೆಗಳನ್ನು ದಾಟ್ತಾ ಇಲ್ಲ ಇವನು ಅಂದರೆ ಇವನು ಯಾವ ನೆಲೆಯಲ್ಲಿ ಇದ್ದಾನೆ ಅವನು. ಆದ್ದರಿಂದ ಈ ಜ್ಞಾನವನ್ನ ನ ಏತದ್ ಬುದ್ಧೇನ ಭಾಷಿತಂ, ಇದನ್ನು ಬುದ್ಧ ಮಾತ್ರದಲ್ಲಿ ಹೇಳೋದು ಸಾಧ್ಯ ಆಗಲಿಲ್ಲ. ಆದ್ರಿಂದಲೇ ಮುಕ್ತಿ ಅಂತ ಅನ್ನೋದನ್ನ ಯಾರ ಮಾತ್ರದಲ್ಲಿ ಇದು ಹೀಗೆ ಮುಕ್ತಿ ಅಂತ ಹೇಳಬಹುದು? ಈ ಬದ್ಧಾವಸ್ಥೆಯನ್ನು ವರ್ಣನೆ ಮಾಡೋ ಹಾಗೆ ಮುಕ್ತಿ ಅವಸ್ಥೆಯನ್ನು ವರ್ಣನೆ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಬ್ರಹ್ಮಣ ಅನಿರ್ದೇಶ್ಯಂ ಅಗ್ರಾಹ್ಯಂ ಅಶ್ರೋತ್ರಂ ಅವರ್ಣಂ ಇತ್ಯಾದಿಯಾಗಿ ಅವನನ್ನು ಯಾವ ಮಾತಿನಿಂದ ಹೇಳೋದು ಸಾಧ್ಯ ಇಲ್ಲ. ನೇತಿ ನೇತೀತಿ ಅದಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬರ್ಬೇಕು. ಆದ್ರಿಂದ ಈ ಸಂಕ್ರಮಣಗಳನ್ನು ಮೀರಿದಂಥ ಒಂದು ನೆಲೆ ಇದೆಯಲ್ಲ ಈ ಪರಮಾರ್ಥ, ಈ ಪರಮಾರ್ಥವನ್ನ ನ ಏತತ್ ಬುದ್ಧೇನ ಭಾಷಿತಂ, ಈ ಮೂರನ್ನು ಹೇಳಿದಾಗ ಅವನು ಹೇಯವಾದದ್ದು ಏನು ಅಂತ ಹೇಳಿದ, ಆಪ್ಯವಾದದ್ದು ಏನು ಅಂತ ಹೇಳಿದ, ಆಮೇಲೆ ಪಕ್ವವಾದದ್ದು ಏನು ಅಂತ ಹೇಳಿದ. ಈ ಜ್ಞಾನ ಏನು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅನುಭವೈಕ ಗಮ್ಯ ಅಂತ ಆಚಾರ್ಯರು ಹೇಳಿದ್ದಾರಲ್ಲ, ಇವು ಮುಕ್ತಿ ಅಂತ ಬ್ರಹ್ಮ ಅಂತ ಅನ್ನೋದು ಅನುಭವೈಕ ವೇದ್ಯ, ಅನುಭವ ಒಂದರಿಂದಲೇ ತಿಳ್ಕೊಳ್ಳಬೇಕಾದದ್ದು, ಮಾತಿನಿಂದ ಅದನ್ನು ಹೇಳೋದು ಸಾಧ್ಯ ಇಲ್ಲ. ಇದು ಜ್ಞಾನಂ ನ ಏತತ್ ಬುದ್ಧೇನ ಭಾಷಿತಂ. ಇಲ್ಲಿ ಸುಮ್ಮನೆ ಇವರು ಚಪಲದಲ್ಲಿ ಈ ಬುದ್ಧ ಇವೆಲ್ಲ ಹೇಳಿದ್ದಾನೆ, ಆದ್ರೆ ವೇದಾಂತದಲ್ಲಿ ಹೇಳ್ತಕ್ಕಂತಹ ಪರಮಾರ್ಥವನ್ನು ಬುದ್ಧ ಹೇಳಲಿಲ್ಲ, ನಾವು ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ಅದಕ್ಕೊಂದು ಶ್ಲೇಷೆ. ಇನ್ನೊಂದು ಅರ್ಥ ಕೊಡುವಲ್ಲ, ನಾವು ಭಾಷಿತ ಅಂದ್ರೆ ಹೇಳಕ್ ಬರೋದಿಲ್ಲ, ಮೌನಿ ಅದೇನೆ ನ ಏತದ್ ಬುದ್ಧೇ ಅಂದ್ರೆ ಅನುಭವೈಕ ವೇದ್ಯ ಅಂತ ಹೇಳ್ತಾರೆ. ಶಾಂತೋಯಮಾತ್ಮ ಅಂದ್ರೆ ಅದೇ ಅರ್ಥ. ಸಭವತೇನಾತಿವಾದಿ ಅವನು ಹೇಳೋದು ಸಾಧ್ಯ ಇಲ್ಲ. ಆಮೇಲೆ ಆ ಭಾಷ್ಕರ ಆಚಾರ್ಯರ ಸೂತ್ರದಲ್ಲಿ ಒಂದು ಆತ್ಮ ಅಂದ್ರೆ ಏನು ಅಂತ ಕೇಳ್ತಾನೆ ಅವನು. ಒಂದನೇ ಸರ್ತಿ ಕೇಳ್ತಾನೆ, ಸುಮ್ಮನೆ ಇರ್ತಾನೆ ಗುರು. ಎರಡನೇ ಸರ್ತಿ ಕೇಳ್ತಾನೆ, ಸುಮ್ಮನೆ ಇರ್ತಾನೆ. ಮೂರನೇ ಸರ್ತಿ ಕೇಳ್ತಾನೆ, ಸುಮ್ಮನೆ ಇರ್ತಾನೆ. ಏನು ನಾನು 3 ಸರ್ತಿ ಕೇಳಿದ್ರು ಹೇಳಿಲ್ವಲ್ಲ ಉತ್ತರ ಅಂತ, ನಾನು ಉತ್ತರ ಹೇಳ್ತಾನೆ ಇದ್ದೀನಿ, ನಿಮ್ಗೆ ಅರ್ಥವಾಗಲಿಲ್ವಲ್ಲ ಅಂತ. ಇದು ನೈತದ್ ಬುದ್ಧೇನ ಭಾಷಿತಂ. ಇದು ಮೌನಂ ವ್ಯಾಖ್ಯಾ ಅಂತೇಳಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರ್ತಲ್ಲ. ಗುರೋಸ್ತು ಮೌನಂ ವ್ಯಾಖ್ಯಾ ಶಿಷ್ಯ ಅಸ್ತು ಚಿನ್ನ ಸಂಶಯ. ಅದು ಎರಡನೇದು ಗೊತ್ತಿಲ್ಲ, ಮೊದಲನೇ ದುರ್ದರ್ಶಮತಿ ಗಂಭೀರಮಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ದುರ್ದರ್ಶಂ ಇದನ್ನ ತುಂಬ ಸೂಕ್ಷ್ಮವಾಗಿರುವುದರಿಂದ, ಸೂಕ್ಷ್ಮವಾದ ಕಾರಣ ದುರ್ದರ್ಶ ದುಃಖೇನ ದ್ರಷ್ಟುಂ ಶಕ್ಯತೆ ಇದು ದುರ್ದರ್ಶಂ. ತುಂಬ ಕಷ್ಟಪಟ್ಟು ಕಾಣಬೇಕಾದದ್ದು, ಯಾಕೆಂದರೆ ತುಂಬ ಸೂಕ್ಷ್ಮವಾದದ್ದು. ಲೌಕಿಕವನ್ನು ಸ್ಥೂಲ ಅಂತ ಬಿಟ್ಟು ಅದಕ್ಕೆ ಸ್ವಪ್ನಾವಸ್ಥೆಯನ್ನು ಸೂಕ್ಷ್ಮ ಅಂತ ಅನ್ನೋದು ಹಿಡ್ಕೊಂಡು ಹೋಗ್ತೀವಿ. ಆ ಸೂಕ್ಷ್ಮವನ್ನೂ ಬಿಟ್ಟು ಸುಷುಪ್ತಿ ಅವಸ್ಥೆಗೆ ಹೋಗ್ತೀವಿ. ಇದು ಸುಷುಪ್ತಿ ಅವಸ್ಥೆಯನ್ನು ಮೀರಿರೋದು ಯಾವುದು? ದುರ್ದರ್ಶಂ. ಮತ್ತು ಅತಿ ಗಂಭೀರಂ, ಅದು ತುಂಬ ಆಳದಲ್ಲಿ ಇರುತ್ತೆ. ಗಂಭೀರ ಅಂದರೆ ಆಳ ಅಂತ, ನಿಮ್ನ ಅಂದರೆ ಸೂಪರ್ಫಿಷಿಯಲ್, ಗಂಭೀರ ಅಂದ್ರೆ ಡೀಪ್, ಡೆಪ್ತ್ ಅಂತ. ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ. ಈ ಜ್ಞಾನ ಅಂತ ಅನ್ನೋದು ಇದೆಯಲ್ಲ, ಜ್ಞೇಯಂ ಅಂತ ಅನ್ನೋದು ಒಂದು ಹೇಳಿ ಮಿಕ್ಕಾದ ಎಲ್ಲವನ್ನು ಮೂರನ್ನು ವ್ಯವಹಾರದಲ್ಲಿದೆ ಅಂತ ಹೇಳಿದ್ರಲ್ಲ, ವ್ಯವಹಾರದಲ್ಲಿ ಇರತಕ್ಕಂತಹ ಪರಮಾರ್ಥ ಯಾವುದು? ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ.
ಬುದ್ಧ್ವಾ ತತ್ಪದಂ, ಆ ಒಂದು ಪರಮಾರ್ಥವನ್ನ ಅನಾನಾತ್ವಂ, ಇದರಲ್ಲಿ ಗ್ರಾಹ್ಯ ಗ್ರಾಹಕ ಅಂತ ಇಲ್ಲ, ಅಭಿಧಾನ ಅಭಿಧೇಯ ಅಂತ ಇಲ್ಲ, ಹೇಳ್ತಕ್ಕ ಮಾತು ಆ ಮಾತಿಗಿರ್ತಕ್ಕ ಅರ್ಥ ಅಂತ ಎರಡಿಲ್ಲ. ಇದು ಅನಾನಾತ್ವಂ. ಇಲ್ಲಿ ಜ್ಞಾನ ಜ್ಞೇಯ ಅಂತನೋ ಭೇದ ಇಲ್ಲ, ಗ್ರಾಹಕ ಗ್ರಾಹ್ಯ ಭೇದ ಇಲ್ಲ, ಈ ದ್ವೈತ ಅಂತ ಅನ್ನೋದು ಯಾವುದೂ ಇಲ್ಲ. ಇದು ಅನಾನಾತ್ವಂ ಬುದ್ಧ್ವಾ ಪದಂ. ಈ ಪದ ಜ್ಞೇಯವಾದದ್ದು ಅಂತ ಬುದ್ಧ್ವಾ ತಿಳ್ಕೊಂಡು, ಯಥಾ ಬಲಂ, ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಮಸ್ಕುರ್ಮಃ, ನಾವು ನಮಸ್ಕಾರವನ್ನು ಮಾಡೋಣ. ಅದು ಯಾರಿಗೆ? ನಾಯಕ, ಯಾರು ನಮಗೆ ದಾರಿ ತೋರಿಸಿ ನಮ್ಮನ್ನು ಒಯ್ತಾ ಇದ್ದಾರೋ ಇವರಿಗೆ ಯಥಾ ಬಲಂ ನಮಸ್ಕುರ್ಮಃ, ನಮ್ಮ ಶಕ್ತಿ ಇದ್ದಷ್ಟು ನಮಸ್ಕಾರ ಮಾಡೋಣ. ಅಂದರೆ ಅವರ ಯೋಗ್ಯತೆ ಇದ್ದಷ್ಟು ನಮಸ್ಕಾರ ಮಾಡೋದು ನಮಗೆ ಸಾಧ್ಯ ಇಲ್ಲ, ನಮ್ಮ ಶಕ್ತಿ ಇದ್ದಷ್ಟು ನಾವು ನಮಸ್ಕಾರ ಮಾಡೋಣ. ಇದು ಮುಗಿಕಲೆ. ಅದಕ್ಕೋಸ್ಕರ ಇವರು ಮಾಡಲಿಕ್ಕೆ ಉಪನಿಷತ್ತು ಸೇರಿಸಿರೋದು ಇದನ್ನು. ಅಂದ್ರೆ ಬುದ್ಧಿಸ್ಟ್ ಬೇರೆ ಕಡೆ ಎಂದು ಬೇರೆ ಕಡೆ ದರ್ಶನಗಳಲ್ಲೂ ಬರಲ್ಲ, ಬೇರೆ ಯಾವ ದರ್ಶನಗಳಲ್ಲೂ ಬರಲ್ಲ. ಈ ನ್ಯಾಯ ವೈಶೇಷಿಕ ಈ ಸಾಂಖ್ಯದಲ್ಲೂ ಬರೋಲ್ಲ, ಎಲ್ಲೂ ಬರೋಲ್ಲ. ಇದು ಉತ್ತರ ಮೀಮಾಂಸದವರಿಗೆ ಸ್ಪೆಷಲ್, ಅಂದ್ರೆ ಬೌದ್ಧ ಉತ್ತರ ಮೀಮಾಂಸ. ಯೋಗದಲ್ಲಿ ಕೂಡ ಇಲ್ಲ. ಅವರು ಯೋಗ ನಿದ್ರಾ ಅಂತ ಏನೋ ಮಾಡ್ತಾರೆ, ಜಾಗ್ರದ ಅವಸ್ಥೆಯಲ್ಲೋ ನಿದ್ರ, ಈಗ ಅವೆಲ್ಲ ಸುಮ್ಮನೆ ಅದೇ ಅದು ಲೀಸ್ಟ್ ಕೊಟ್ಟಿದ್ದನ್ನು ಎಲ್ಲ ಪರ್ವರ್ಟ್ ಮಾಡಿದ್ದಾರೆ. ಅದು ಏನೋ ತಮಗೆ ಬೇಕಾದ ಹಾಗೆ ನೈತದ್ ಬುದ್ಧ ಏನೋ ಭಾಷಿತ ಅಂದ್ರೆ ಬುದ್ಧ ಹೇಳದೇ ಇರೋದನ್ನು ವೇದಾಂತ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ ಅಂತ. ಅದೇ ಹೇಳ್ಬೋದಾಗಿ ಅಲ್ಲ, ಪರಮಾರ್ಥದ ನೆಲೆಗೆ ಇದ್ದು ವ್ಯವಹಾರ ನೋಡೋರು ಯಾರೂ ಇಲ್ಲ. ವ್ಯವಹಾರದ ನೆಲೆಯಲ್ಲಿ ಇದ್ದು ಪರಮಾರ್ಥ ನೋಡೋರೇ ಇಲ್ಲ. ಹೋಗ್ತೀನಿ, ಭಜನೆ ಹಾಕ್ಬಿಡ್ಬೋದಾಗಿತ್ತು.